ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಟೀಮ್ RCB ಬಗ್ಗೆ ಮಾತಾಡಕ್ ಬಂದಿರೋದು. RCB ಅಭಿಮಾನಿಗಳು ಎಷ್ಟು ಪ್ರೀತಿ ತೋರಿಸ್ತೀರಲ್ಲ, ನನ್ನ ಪ್ರಕಾರ ಇವಾಗ ಅದನ್ನ ರೆಸಿಪ್ರಿಕೇಟ್ ಅಥವಾ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದಾರೆ ಈ ಮ್ಯಾನೇಜ್ಮೆಂಟ್ ಅಂತ ಕೂಡ ನನಗನ್ನಿಸ್ತಾ ಇದೆ. ಕಾರಣ ಏನ್ ಗೊತ್ತಾ, 12th ಮ್ಯಾನ್ ಆರ್ಮಿ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ಸೊ ಇವರು ಏನು ಡಿಸಿಷನ್ ತಗೊಂಡಿದ್ರು ಅದಕ್ಕೆ ಕಾರಣ ಏನು ಅಥವಾ ಅದ್ರ ಥಾಟ್ ಪ್ರೋಸೆಸ್ ಏನು ಅಂತ ಇತ್ತೀಚಿನ ದಿನಗಳಲ್ಲಿ ಇವರು ಆಕ್ಷನ್ ಮುಂಚೆ ಯಾವ ಥರ ಪ್ರಿಪೇರ್ ಆಗ್ತಾ ಇದ್ರಲ್ಲ, ಆ ವಿಡಿಯೋಗಳನ್ನ ಬಿಟ್ಟಿರೋದೇನು ಗೊತ್ತಾ, ಪ್ರತಿಯೊಬ್ಬ RCB ಅಭಿಮಾನಿಗೆ ಅರ್ಥ ಆಗಲಿ ಹೇಗೆ ನಾವು ಕೆಲಸ ಮಾಡ್ತಿದೀವಿ, ಆಮೇಲೆ ಈ ವ್ಯಕ್ತಿನ ಯಾತಕ್ಕೆ ಶಾರ್ಟ್ ಲಿಸ್ಟ್ ಮಾಡಿದ್ವಿ, ಮತ್ತೆ ಅವ್ರನ್ನ ನಮ್ಮ ಟೀಮ್ಗೆ ಏನಕ್ಕೆ ತಗೊಂಡ್ವಿ, ಅವ್ರ ಪಾತ್ರ ಏನು ಅಂತ. ಅಂದ್ರೆ ದಿನೇಶ್ ಕಾರ್ತಿಕ್, ಮೋ ಬಾಬಾಟೋ, ನಮ್ಮ ಆಂಡಿ ಫ್ಲಾರು, ಮಲೋಲನ್, ಆಮೇಲೆ ಇನ್ನೊಬ್ರು ಅನಲಿಸ್ಟ್ ಕೂತಿದ್ದವರು, ಅವ್ರ ಚರ್ಚೆಗಳು ಆ 3 ಎಪಿಸೋಡ್ ಇನ್ಫ್ಯಾಕ್ಟ್ ನಾನು ನೋಡಿದೆ ನಮ್ಮ RCB ಯೂಟ್ಯೂಬ್ ಚಾನಲಲ್ಲಿ. ಭಾಳ ಬ್ಯೂಟಿಫುಲ್ ಕಾನ್ವರ್ಸೇಷನ್ಗಳು, ಕ್ಲಿಯರ್ ಕಟ್ ಆಗಿ ಮೋ ಬಾಬಾಟ್ಗೆ ಒಂದು ಕ್ಲಾರಿಟಿ ಇದೆ, ಥಾಟ್ ಇದೆ ಅವ್ರ ಹತ್ರ. ಬಿಗ್ ಟೀಮ್ನ ಹ್ಯಾಂಡಲ್ ಮಾಡಿದ್ದಾರೆ, ಆಮೇಲೆ ಚಾಂಪಿಯನ್ ಟೀಮ್ನ ಯಾವ ಥರ ಬಿಲ್ಡ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಅನಿಸ್ತಾ ಇದೆ. ಎಲ್ರಿಗೂ ಪ್ರಶ್ನೆ ಕೇಳ್ತಾರೆ, ಫಸ್ಟ್ ನಿಮ್ಮ ಪ್ರಕಾರ ಯಾವ್ದು ಇಂಪಾರ್ಟೆಂಟ್, ಎಷ್ಟು ನಾವು ಅನ್ಲಿಮಿಟೆಡ್ ಆಗಿ ಖರ್ಚು ಮಾಡಬೇಕು ಅಂತ ಎಲ್ಲ ಹೇಳಿದಾಗ ಏನು ಪ್ರೈಮ್ ರಿಕ್ವೈರ್ಮೆಂಟ್ ಅಂದರೆ ದಿನೇಶ್ ಕಾರ್ತಿಕ್ ಹೇಳ್ತಾರೆ, ಇನ್ಫ್ಯಾಕ್ಟ್ ನನಗೆ ಒಬ್ಬ ಇಂಡಿಯನ್ ಬ್ಯಾಕಪ್ ಬ್ಯಾಟರ್ ಬೇಕು, ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ. ಅದ್ರ ಪರಿಣಾಮ ವೆಂಕಟೇಶ್ ಅಯ್ಯರ್. ಅದಾದ್ಮೇಲಿಂದ ಹೇಜಲ್ವುಡ್ ಅವೈಲೇಬಲ್ ಇಲ್ಲ, ಅಲ್ಲಿಗೊಂದು ನನಗೆ ಬ್ಯಾಕಪ್ ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದಾಗ ಅದಕ್ಕೆ ಪರಿಣಾಮ ಜೇಕಬ್ ಡಫಿ ಅವರು ಬಂದಿರೋದು. ಅದಾದ್ಮೇಲಿಂದ ಯಶ್ ದಯಾಲ್ ಆಲ್ಮೋಸ್ಟ್ ಲೈಕ್ಲಿ ಇರೋದಿಲ್ಲ ಅಂತ ಆ ಮೀಟಿಂಗ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅವಾಗ ಅವ್ರ ಬದಲು ಬೇಕು ಯಾರು ಬೆಸ್ಟ್ ಇಂಡಿಯನ್ ಪೇಸರ್ ಅಂತ ಬಂದಾಗ ಒಂದು ಬ್ಯೂಟಿಫುಲ್ ಕಾನ್ವರ್ಸೇಷನ್ ನಡೆಯುತ್ತೆ. ದಿನೇಶ್ ಕಾರ್ತಿಕ್ ಹೇಳ್ತಾರೆ, ನನಗಂತೂ ಆ ಜಮ್ಮು ಅಂಡ್ ಕಾಶ್ಮೀರ್ನ ಫಾಸ್ಟ್ ಬೌಲರ್ ಆದಂತ ಅಕಿಬ್ ನಬೀಧರ್ ಬಹಳ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ, ಜಸ್ಟ್ ಲೈಕ್ ಭುವನೇಶ್ವರ್ ಕುಮಾರ್, ನನ್ನ ವೋಟ್ ಅವ್ರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಮೋ ಬೊಬಾಟ್ ಅವರು ಉತ್ತರ ಕೊಡ್ತಾರೆ, ಅವರು ಜಸ್ಟ್ ಲೈಕ್ ಭುವಿ ಇರೋದ್ರಿಂದ ನನ್ನ ಟೀಮ್ಗೆ ಬೇಡ, ಯಾಕೆ ಅಂದ್ರೆ ನನಗೆ ವೆರೈಟಿ ಬೇಕು. ಆಲ್ರೆಡಿ ರಸಿಕ್ ಸಲಾಂ ಧರ್ ಇದ್ದಾರೆ ನಮ್ಮ ಟೀಮಲ್ಲಿ, ಅವರು ಭುವಿ ಸಿಮಿಲರ್ ಪೇಸು ಸಿಮಿಲರ್ ವೆರೈಟಿ ಅಂತ ಹೇಳಿದಾಗ ಇನ್ನೊಬ್ಬ 3ನೇ ಫಾಸ್ಟ್ ಬೌಲರ್ನು ನಾನು ಅದೇ ತರ ತಗೊಂಬಂದ್ರೆ ಇನ್ಎಫೆಕ್ಟಿವ್ ಆಗ್ಬೋದು ಅಥವಾ ಒನ್ ಡೈಮೆನ್ಷನಲ್ ಆಗ್ಬೋದು. ಅದಕ್ಕೋಸ್ಕರ ನಾನೊಬ್ಬ ಯಶ್ ದಯಾಲ್ ಈಗ ಒಂದು ಡಿಫ್ರೆಂಟ್ ಆಂಗಲ್ ತೊಗೊಂಬರ್ತಾರಲ್ಲ ಲೆಫ್ಟ್ ಆರ್ಮ್ ಸೀಮು, ಅದೇ ತರ ಒಬ್ಬ ಬೇಕು ನನಗೆ. ನಾನು ಇತ್ತೀಚಿನ ದಿನಗಳಲ್ಲಿ ಈ ವ್ಯಕ್ತಿನ ಅಬ್ಸರ್ವ್ ಮಾಡಿದ್ದೀನಿ, ಆಮೇಲೆ ಇವ್ರ ಮೇಲೆ ಅಥವಾ ಇವ್ರ ಹಿಂದೆ ಹೋಗೋಕ್ಕೆ ರೆಡಿ ಅಂತ ಕೂಡ ಹೇಳ್ತಾರೆ. ಮಂಗೇಶ್ ಯಾದವ್ ಬಗ್ಗೆ ಅವ್ರು ಮಾತಾಡೋದು, ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೀವಿ ಗೊತ್ತಾ, ಮಂಗೇಶ್ ಯಾದವ್ ಬರ್ತಾರೆ ಮಹಾರಾಷ್ಟ್ರ ಇಂದ, ಅದರ ಮಧ್ಯಪ್ರದೇಶದಿಂದ. ನಮ್ಮ ರಜತ್ ಪತಿದಾರ್ ಕ್ಯಾಪ್ಟನ್, ಅವರು ಕೂಡ ಮಧ್ಯಪ್ರದೇಶದಿಂದ ಬರೋದು. ಅವರು ಇವ್ರನ್ನ ಮಧ್ಯಪ್ರದೇಶ್ ಲೀಗ್ ಅಲ್ಲಿ ನೋಡಿದ್ದಾರೆ, ನೋಡ್ಬಿಟ್ಟು ಅವ್ರು ರೆಕಮೆಂಡ್ ಮಾಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಆಕ್ಚುಲಿ ಈ ಮ್ಯಾನೇಜ್ಮೆಂಟ್ ಟೀಮ್ ಡಿಸೈಡ್ ಮಾಡಿ ಆಮೇಲೆ ರಜತ್ ಪಟಿದಾರ್ನ ವಿಡಿಯೋ ಕಾಲ್ ಅಲ್ಲಿ ತಗೊಂಡು ಅವ್ರಿಗೆ ಫಸ್ಟ್ ಪ್ರಶ್ನೆ ಕೇಳೋದು ಹಿಂಗೇನೆ, ಸರ್ ನಿಮ್ಗೆ 3 ಜನ ರೈಟ್ ಆರ್ಮ್ ಇರ್ಬೇಕಾ ಅಥವಾ ಒಂದು ವೇರಿಯೇಷನ್ ಇರ್ಬೇಕಾ ಅಂದಾಗ ರಜತ್ ಪಟಿದಾರ್ ಅವ್ರು ಹೇಳ್ತಾರೆ, ಇಲ್ಲ ನಂಗೆ ವೇರಿಯೇಷನ್ ಬೆಟರ್ ಅಂತ. ಅವಾಗ ಮಂಗೇಶ್ ಯಾದವ್ನ ಇವ್ರ ಹಿಂದೆ ಹೋಗೋಣ ಅಂತ ಈ ಪರ್ಟಿಕ್ಯುಲರ್ ಮೀಟಿಂಗ್ ಅಲ್ಲಿ ಅಥವಾ ಪ್ರಿಪೇರ್ ಆಗಿದ್ದು ಆಕ್ಷನ್ ಮುಂಚೆ. ಮೋ ಬೊಬಾಟ್ಗೆ ನಾನು ಒಂದು ಹಂತಕ್ಕೆ ಫ್ಯಾನ್ ಆಗಿದ್ದೀನಿ. ಈಗ ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಕನ್ನಡದ ಒಂದು ನಾಮಕರಣ ಕೂಡ ಮಾಡ್ಬಿಡೋಣ ಅಂತ. ಅವ್ರ ಹೆಸರು ಮೋ ಬೊಬಾಟ್ ಅಲ್ವಾ, ಅವ್ರಿಗೆ ಇವತ್ತಿನ ಮೋ ಬೊಂಬಾಟ್ ಅಂತ ಕರೆಯೋಣ. ಯಾಕಂದ್ರೆ ಇವ್ರು ಒಂದ್ ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ, ಆಮೇಲೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಕೂಡ ಅನಿಸ್ತಾ ಇದೆ. DK ಇಂಟರ್ನ್ಯಾಷನಲ್ ಪ್ಲೇಯರ್, ಇವರಷ್ಟು ಪ್ಲೇಯಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು ಮೋ ಬೊಬಾಟ್ಗೆ, ಬಟ್ ಅವ್ರ ಥಾಟ್ ಪ್ರೊಸೆಸ್ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಕಡೆಯಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಒಪ್ಕೊಳ್ತಾರೆ ಇದು ಒಳ್ಳೆ ಡಿಸಿಷನ್ ಅಂತ. ಹಾಗಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ನ ತಿಳಿಸ್ಬೇಕು. ಇವಾಗ ಟೀಮ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇವರು ಬಹಳ ಯೋಚನೆ ಮಾಡಿ ಈ ಟೀಮ್ನ ಕಟ್ ಹಾಕಿರೋದು. ಲಾಸ್ಟ್ ಇಯರ್ ಚಾಂಪಿಯನ್ಸ್ ಆಗೋದಕ್ಕೆ ಇವರೇ ಕಾರಣ ಕೂಡ. ಆಮೇಲೆ ನೋಡಿ, ಮೋ ಬಾಬಾಟ್ ಬರ್ತಾ ಇದ್ದಂಗೆ ಫ್ಯಾಫ್ ಬಗ್ಗೆ ಟಫ್ ಡಿಸಿಷನ್ ನ ತಗೊಂಡಿದ್ದು ಇವರೇನೆ. ಅಂದ್ರೆ ಆಂಡಿ ಫ್ಲಾರು, ಮೋ ಬಾಬಾಟ್ ಅವರು ಹೇಳ್ತಾರೆ ನೋಡಿ, 3 years ಫ್ಯಾಫ್ ಲೀಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಆ ಬಿಗ್ ಆಕ್ಷನ್ ಮುಂಚೆ ಒಂದು ಮ್ಯಾಜಿಕಲ್ ರನ್ ಆಯ್ತು RCBಗೆ. ಯಾವುದೇ ಗೇಮ್ ಸೋಲ್ದೆ 1% ಚಾನ್ಸ್ ಇತ್ತು ಕ್ವಾಲಿಫಿಕೇಶನ್ಗೆ. ಅಲ್ಲಿಂದ ಎಲ್ಲಾ ಮ್ಯಾಚ್ಗಳನ್ನು ಗೆದ್ಕೊಂಡು ಕ್ವಾಲಿಫೈ ಆಗಿತ್ತು ಆ ಟೀಮು ಪ್ಲೇ ಆಫ್ಸ್ಗೆ. ಅದಾದ್ಮೇಲಿಂದ ಮುಂದೆ ಹೋಗ್ಲಿಲ್ಲ, ಅದು ಬೇರೆ ವಿಷಯ. ಬಟ್ ಆ ತರ ಒಬ್ಬ ಕ್ಯಾಪ್ಟನ್ ಆ ತರ ಪರ್ಫಾರ್ಮೆನ್ಸ್ ಇದ್ದಾಗ ಅವ್ರನ್ನ ಬಿಡಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಟಫ್ ಡಿಸಿಷನ್ ಇದ್ದಿದ್ದು. ಆ ಟಫ್ ಡಿಸಿಷನ್ ನ ತಗೊಂಡ್ರಲ್ಲ, ಅದಕ್ಕೆ ಕನ್ವಿಕ್ಷನ್ ಬೇಕಾಗಿತ್ತು. ಸುಮಾರು ಜನಕ್ಕೆ ಡೌಟ್ಗಳು ಬಂತು, ಏನ್ ಗುರು ಹೋಗಿ ಹೋಗಿ ಫ್ಯಾಫ್ನ ಬಿಟ್ಬಿಟ್ರು ಅಂತ. ಬಟ್ ಇವರು ಪ್ರೆಸೆಂಟ್ ಸಿನಾರಿಯೋ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೆಲ್ಲ ಲೆಕ್ಕಾಚಾರ ಮಾಡಿ, ಆಮೇಲೆ ಅದಕ್ಕೆ ಮುಂಚೆನೆ ಹಿಂದಿನ ವರ್ಷನೇ ರಜತ್ ಪಟಿದಾರ್ ಹತ್ರ ಅವ್ರಿಗೆ
ಮಾತಾಡಿ ಮೆಂಟಲಿ ಪ್ರಿಪೇರ್ ಮಾಡಿ, ಸರ್ ನೀವು ರೆಡಿಯಾಗಿ ಸರ್ ನೆಕ್ಸ್ಟ್ ಇಯರ್ ನಿಮ್ಗೆ ಕೊಡ್ತೀವಿ ನಾಯಕತ್ವ ಅಂತ. ಆಮೇಲೆ ಇದ್ರ ಬಗ್ಗೆ ವಿರಾಟ್ ಹತ್ರನೂ ಚರ್ಚೆ ಮಾಡಿ, ವಿರಾಟ್ನು ಆನ್ ದ ಸೇಮ್ ಪೇಜ್ ತಗೊಂಡು ವಿರಾಟು ರಜತ್ನ ಬ್ಯಾಕ್ ಮಾಡಿ ನಾವು ಚಾಂಪಿಯನ್ಸ್ ಆಗಿರೋದು. ಹಾಗಾಗಿ ಸಿಕ್ಕಾಬಡೆ ಒಳ್ಳೆ ಕೆಲಸ ಮಾಡಿದೆ RCB ಟೀಮ್ ಮ್ಯಾನೇಜ್ಮೆಂಟ್. ಅವರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಈ ವರ್ಷ ಕೂಡ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರು ಹೇಳಿದ್ದೇನೆ ಹೇಳಿ ಬ್ಯಾಕಪ್ ಪ್ಲೇಯರ್ಸ್ ಅಂತ ಹೇಳಿದ್ರು. ಸೊ ಇವಾಗ ನಮ್ಮ ಟೀಮು ಹಾಗೂ ಬ್ಯಾಕಪ್ನ ನೋಡುವಂತ ಒಂದು ಸಮಯ ಬಂದ್ಬಿಟ್ಟಿದೆ. ಈಗ ಪ್ಲೇಯಿಂಗ್ 11 ಇಂದಾನೆ ಎಳ್ದ್ಬಿಡೋಣ. ಈಗ ಪ್ರಶ್ನೆ ಇರೋದೇನಪ್ಪಾ ಅಂತ ಹೇಳಿದ್ರೆ, ಫಿಲ್ ಸಾಲ್ಟ್ನ ಆಡಿಸ್ಬೇಕಾ ಬೇಡವಾ? ಓಕೆ, ಈಗ ಯಾರ್ಯಾರು ಟಚ್ ಅಲ್ಲಿ ಇದ್ದಾರೆ, ಫಾರ್ಮ್ ಅಲ್ಲಿ ಇದ್ದಾರೆ ಅನ್ನೋದಕ್ಕೆ RCB ಐ ಥಿಂಕ್ ನಿನ್ನೆ ಒಂದು ಇಂಟರ್ ಸ್ಕ್ವಾಡ್ ಮ್ಯಾಚ್ ನ ಆಡಿದ್ದಾರೆ. ಒಂದು ವಿರಾಟ್ 11, ಇನ್ನೊಂದು ರಜತ್ 11 ಅಂತ. ವಿರಾಟ್ 11 ಅವರು ಐ ಥಿಂಕ್ 206ಕ್ಕೆ 5 ಏನೋ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಸೂಪರ್ ಡೂಪರ್ ಬ್ಯಾಟಿಂಗ್ ಆಡ್ತಾರೆ. ಜಿತೇಶ್ ಶರ್ಮಾ, ಜೇಕಬ್ ಬೆಥಲ್ ಇಂದಾನು ಒಂದು ಡೀಸೆಂಟ್ ಇನ್ನಿಂಗ್ಸ್ ಬರುತ್ತೆ. ಟಿಮ್ ಡೇವಿಡ್ ಚೆನ್ನಾಗಿ ಆಡಿರೋದು ಅದನ್ನ ನಾವು ನೋಡಿದೆ, ಹೆಸರು ನೋಡಿದೆ. ಅಲ್ಲಿ ವಿರಾಟ್ ಆಸ್ ಎ ಬ್ಯಾಟರ್ ಅವರಿಂದನೂ ಕಾಂಟ್ರಿಬ್ಯೂಷನ್ ಬರುತ್ತೆ ವಿರಾಟ್ 11 ಅಲ್ಲಿ. ಬೌಲಿಂಗ್ ಅಲ್ಲಿ ಮಂಗೇಶ್ ಯಾದವ್ ಒಂದು ವಿಕೆಟ್ ನ ತಗೊಳ್ತಾರೆ. ಅಲ್ಲಿ ಆ ಲಿಸ್ಟ್ ಅಲ್ಲಿ ಮಿಸ್ಸಿಂಗ್ ಯಾರು ಗೊತ್ತಾ? ಫಿಲ್ ಸಾಲ್ಟ್. ಅವ್ರ ಬ್ಯಾಟ್ ಇಂದ ರನ್ ಬರಲ್ಲ. ರೊಮರೆ ಶೆಫರ್ಡ್ ಆಸ್ ಎ ಬೌಲರ್ ವಿಕೆಟ್ ತಗೊಳ್ತಾರೆ. ಟಿಮ್ ಡೇವಿಡ್ ಭಯಂಕರ ಇನ್ನಿಂಗ್ಸ್ ಆಡ್ತಾರೆ. ಸೊ ನಮ್ಮ ಪ್ರಮುಖ ಅಸ್ತ್ರಶಸ್ತ್ರಗಳೆಲ್ಲ ಫೈರಿಂಗ್ ಇದೆ. ದೇವದತ್ ಪಡಿಕಲ್ ಇಂದಾನು ಇನ್ನಿಂಗ್ಸ್ ಬರುತ್ತೆ. ಇನ್ನಿಂಗ್ಸ್ ಅಥವಾ ಆ ಒಂದು ಪಟ್ಟಿಲಿ ನಾನು ನೋಡದೇ ಇರೋದು ಯಾರು ಅಂದ್ರೆ, ಒಂದು ಫಿಲ್ ಸಾಲ್ಟ್ ಅವರ ಹೆಸರು, ಎರಡನೇದು ವೆಂಕಟೇಶ್ ಅಯ್ಯರ್ ಅವರ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ. ಸುಯೇಶ್ ಶರ್ಮಾದು ಏನೋ ವಿಕೆಟ್ ಕಾಲಮ್ ಅಲ್ಲಿ ನಾನು ನೋಡಿದೆ. ಕುನಾಲ್ ಪಾಂಡ್ಯನು ವಿಕೆಟ್ ಕಾಲಮ್ ಅಲ್ಲಿ ನೋಡಿದೆ. ಭುವನೇಶ್ವರ್ ಕುಮಾರ್ ಆಲ್ಸೋ ಐ ಥಿಂಕ್ ವಿಕೆಟ್ ಕಾಲಮ್ ಅಲ್ಲಿ ನಾನು ನೋಡ್ತೀನಿ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ನಾನು ವಿರಾಟ್ ಹಾಗೂ ಜೇಕಬ್ ಬೆಥಲ್ ಜೊತೆ ಓಪನ್ ಮಾಡಕ್ಕೆ ಯೋಚನೆ ಮಾಡ್ತೀನಿ. ಇದು ಫಸ್ಟ್ 11. ಆಮೇಲೆ ಆಪ್ಷನ್ ಏನು ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಜೇಕಬ್ ಬೆಥಲ್ ರೆಡ್ ಹಾರ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ, ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ಇವಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅವರು ಈ ಆಕ್ಷನ್ ಅಲ್ಲಿ ಬೈ ಮಾಡ್ತಾ ಇದ್ದು ಬ್ಯಾಕಪ್. ಹಾಗಾಗಿ ವೆಂಕಟೇಶ್ ಅಯ್ಯರ್ ಆಚೆ ಇರ್ತಾರೆ, ದೇವದತ್ ಪಡಿಕಲ್ಗೆ ಮಣೆನ ಹಾಕ್ತಾರೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಇವಾಗ ಇಂಡಿಯನ್ ಟೀಮ್ ಬಾಗಲ್ ತಟ್ತಾ ಇರೋದು ಯಾರು? ಅದ್ಭುತ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟು ಅಂದ್ರೆ ಅದು ದೇವದತ್ ಪಡಿಕಲ್. ವೆಂಕಟೇಶ್ ಅಯ್ಯರ್ ಯಾವುದೇ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಲ್ಲ. ಇಂಡಿಯನ್ ಟೀಮ್ ಅಂತ ಬಂದಾಗ ದೇವದತ್ ಪಡಿಕಲ್ ಟೆಸ್ಟ್ ಸ್ಕ್ವಾಡ್ ಅಲ್ಲಿ ಇದ್ದಾರೆ. ಯಾವ ತರ ಆಡಿದ್ದಾರೆ ಈ ಸೀಸನ್ ಅಂತ ಹೇಳಿದ್ರೆ, ಅವ್ರಿಗೆ ODI ಅಲ್ಲೂ ನಾಳೆ ಅವಕಾಶ ಕೊಡ್ಬೋದು ಅಗೇನ್ಸ್ಟ್ ಅಫ್ಘಾನಿಸ್ತಾನ್. ಯಾಕಂದ್ರೆ ಅವ್ರು ಬರ್ತಾ ಇದ್ದಾರೆ IPL ಆಗ್ತಾ ಇದ್ದಂಗೆ 3 ODI ಆಡೋದಕ್ಕೆ. ಸೊ ಅಲ್ಲಿ ದೇವದತ್ ಪಡಿಕಲ್ನ ನೋಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಈಗ ಓಡ್ತಾ ಇರೋ ಕುದುರೆ, ಟಚ್ ಅಲ್ಲಿ ಇರೋ ಕುದುರೆ, ಫಾರ್ಮ್ ಅಲ್ಲಿ ಇರೋ ಕುದುರೆ ಯಾವ್ದು ಅಂತ ಹೇಳಿದ್ರೆ ಅದು ದೇವದತ್ ಪಡಿಕಲ್. ಅದಕ್ಕೆ ಅವರು ನನ್ನ ನಂಬರ್ 3 ಆಗ್ತಾರೆ. ರಜತ್ ಪಡಿದಾರ್ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ, ಅವರು ಕೂಡ ಟಚ್ ಅಲ್ಲಿ ಇದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅವರು ನಂಬರ್ 4 ಅಲ್ಲಿ. 5 ಅಲ್ಲಿ ಟಿಮ್ ಡೇವಿಡ್, ರೊಮರೆ ಶೆಫರ್ಡ್ ನೀವು ಮಿಸ್ಸೇ ಮಾಡಂಗಿಲ್ಲ. ಸೊ ಇಲ್ಲಿಗೆ ನಮ್ಮ ಹತ್ರ 3 ಫಾರಿನ್ ಆಪ್ಷನ್ಗಳು ಆಗೋಯ್ತು. ಜಿತೇಶ್ ಶರ್ಮಾ ಭಯಂಕರ ಫಿನಿಶರ್ ಅಂತ ತೋರಿಸ್ಕೊಂಡಿದ್ದಾರೆ. ಕುನಾಲ್ ಪಾಂಡ್ಯ ಲಾಸ್ಟ್ ಇಯರ್ ಅಗೇನ್ಸ್ಟ್ ಡೆಲ್ಲಿ ಒಂದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿ ಇನ್ಫ್ಯಾಕ್ಟ್ ಅವ್ರು ಬ್ಯಾಟಿಂಗ್ಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ನ ತಗೊಳ್ತಾರೆ. ಸೊ ನಂಬರ್ 8 ತನಕ ನನ್ನ ಬ್ಯಾಟಿಂಗು ಬಲಿಷ್ಠವಾಗಿ ಕಾಣ್ತಾ ಇದೆ. ಮಂಗೇಶ್ ಯಾದವ್ ಕೂಡ ಅವರು ಚೆನ್ನಾಗಿ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ತಾರೆ ಅಂತ ಹೆಸರುವಾಸಿಯಾಗಿರೋದು. ಆಮೇಲೆ ಲೆಫ್ಟ್ ಆರ್ಮ್ ಸೀಮರ್ ಆಗಿ ಈ ಟೀಮಲ್ಲಿ ಒಂದು ಸ್ಥಾನನ ಪಡ್ಕೊಳ್ತಾರೆ. ಈಗ ಹೇಸಲ್ ವುಡ್ ಇನಿಷಿಯಲ್ ಮ್ಯಾಚಸ್ಗೆ ಇಲ್ಲ ಅಂತ ಖಚಿತ ಆಗೋಗಿದೆ, ಕರೆಕ್ಟಾ? ಹಾಗಾಗಿ ಅವ್ರ ಬದಲು ಒಬ್ಬ ಫಾರಿನ್ ಫಾಸ್ಟ್ ಬೌಲರ್ ಜೇಕಬ್ ಡಫಿ, ಆಮೇಲೆ ನಮ್ಮ ಭುವನೇಶ್ವರ್ ಕುಮಾರ್ ಆಡ್ತಾರೆ. ಯಾಕಂದ್ರೆ ಅವರು ಓಪನಿಂಗ್ ಅಲ್ಲೂ ಬೇಕು, ನನಗೆ ಡೆತ್ ಅಲ್ಲೂ ಬೇಕು ಅಂತ ಹೇಳ್ತಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಫಸ್ಟ್ ಬೌಲಿಂಗ್ ಮಾಡ್ತಾ ಇದ್ರೆ 11 ಅಲ್ಲಿ ಸುಯೇಶ್ ಶರ್ಮಾ ಕಾಣಿಸ್ಕೊಡ್ತಾರೆ. ಡಿಫೆಂಡ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಇವರು ಆಸ್ ಇಂಪ್ಯಾಕ್ಟ್ ಪ್ಲೇಯರ್ ಒಳಗಡೆ ಬರ್ತಾರೆ. ಓಕೆನಾ? ಇದು ನಮ್ಮ ಫಸ್ಟ್ ಪ್ಲೇಯಿಂಗ್ 11. ಈ ತರ ಒಂದು ಯೋಚನೆ ಹಾಕೋದು. ಈಗ ಎರಡನೇ ಯೋಚನೆ ಏನು ಅಂತ ಹೇಳಿದ್ರೆ, ಇಲ್ಲ ಸರ್ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸರ್ ಫಿಲ್ ಸಾಲ್ಟು. ಆಮೇಲೆ ಜೇಕಬ್ ಡಫಿ ಇತ್ತೀಚಿನ ದಿನದಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಅಷ್ಟು ಎಫೆಕ್ಟಿವ್ ಆಗಿಲ್ಲ, ದುಬಾರಿ ಆಗೋದ್ರು. ನನಗೆ ಅಷ್ಟೊಂದು ಅವ್ರ ಮೇಲೆ ಭರವಸೆ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಆಲ್ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಇಂದ ಹೋಗಿ 4 ಜನ ಬ್ಯಾಟರ್ಸ್ನ ನೀವು ಆಡಿಸ್ಕೊಂಬಿಡಿ ಪ್ಲೇಯಿಂಗ್ 11 ಅಲ್ಲಿ. ಫಿಲ್ ಸಾಲ್ಟ್ನು ಹಾಕೊಂಬಿಡಿ. ಅಂದ್ರೆ 250 ಹೊಡಿಬೇಕು ಅನ್ನೋ ಒಂದು ಗೋಲ್. ಅಂದ್ರೆ ಇವಾಗ ಗೌತಮ್ ಗಂಭೀರ್ ಯಾವ ತರ ಇಂಡಿಯನ್ ಟೀಮ್ಗೆ ಒಂದು ಟಾರ್ಗೆಟ್ ನ ಸೆಟ್ ಮಾಡಿದ್ರಲ್ಲ T20ಲಿ, ಗುರು ಡಮಾರ್ 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 ಅಂತ ಗುತ್ತೀನಿ ಅಂತ, ಆ ಒಂದು ಯೋಚನೆ ಹಾಗೂ ಯೋಜನೆಯಿಂದ ಫಿಲ್ ಸಾಲ್ಟ್ನು ಹಾಕೊಂಡ್ಬಿಡ್ತೀನಿ ಟೀಮಲ್ಲಿ. ವಿರಾಟ್ ಕೊಹ್ಲಿ, ಜೇಕಬ್ ಬೆಥಲ್, ಫಿಲ್ ಸಾಲ್ಟ್, ದೇವದತ್ ಪಡಿಕಲ್, ರಜಿತ್ ಪಡಿದಾರ್, ಟಿಮ್ ಡೇವಿಡ್, ರೊಮರೆ ಶೆಫರ್ಡ್. ಸೊ ಭಯಂಕರ ಆಗೋಯ್ತು. ಜೇಕಬ್ ಡಫಿ ಬದಲು ನಾನು ಅಲ್ಲಿ ಅವ್ರನ್ನ ಆಡಿಸಿದ್ರೆ ಏನ್ ಮಾಡ್ಬೋದು ಅಂದ್ರೆ, ನಾನು ಬೌಲಿಂಗ್ ಅಟ್ಯಾಕ್ ಅಲ್ಲಿ ಅವಾಗ ರಸಿಕ್ ಸಲಾಮ್ ಧರ್ ಅವ್ರನ್ನ ತಗೊಂಡ್ ಬರ್ಬೋದು. ಈಗೇನ್ ಗೊತ್ತಾ, ಜೇಕಬ್ ಡಫಿಗೆ ರಸಿಕ್ ಸಲಾಮ್ ದರ್ಗೆ ಒಂದು 10-15 ರನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಅಥವಾ 20 ರನ್ ಡಿಫ್ರೆನ್ಸ್ ಇದೆ ಅಂದ್ರು, ಅದನ್ನ ಮೇಕಪ್ ಮಾಡಕ್ಕೆ
ನನಗೆ ಸೂಪರ್ ಆಗಿರುವಂತ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಗನ್ ಬ್ಯಾಟಿಂಗ್ ಲೈನ್ ಅಪ್, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ರನ್ ಮಾಡ್ತಾರೆ. ಹಾಗಾಗಿ ಅಷ್ಟು ಯೋಚನೆ ಮಾಡಲ್ಲ. ಆಮೇಲೆ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರೆಂಥನ್ ಮಾಡಕ್ ಯಾಕೆ ಯೋಚನೆ ಮಾಡ್ತೀನಿ ಅಂದ್ರೆ, ಫಿಲ್ ಸಾಲ್ಟ್ ಅವರು ಇತ್ತೀಚಿನ ದಿನಗಳಲ್ಲಿ ಟೆಚ್ಚಲಿಲ್ಲ, ಅವರು ಕಾನ್ಫಿಡೆಂಟ್ ಆಗೂ ಕಾಣ್ತಾ ಇಲ್ಲ. ಸೊ ಅವರು ಬ್ಯಾಟ್ ಇಂದ ರನ್ ಬಂದ್ರು ಅಥವಾ ಬರ್ದೇನು ಇರ್ಬೋದು ಅಂತ ಒಂಥರ ಲಾಟ್ರಿ ತರ ಯೋಚನೆ ಆಯ್ತು ಅಂತ ಹೇಳಿದ್ರೆ, ಅವಾಗ ಬೆತ್ತಲ್ಲು, ಟಿಮ್ ಡೇವಿಡ್, ರಮರೇಶ್ ಶೆಫರ್ಡ್ ವಿತ್ ರಜತ್, ದೇವದತ್ ಅಂಡ್ ಜಿತೇಶ್ ಇದ್ದಾರೆ ಅಂತ ಹೇಳಿದ್ರೆ, ಅವಾಗ ನನಗೆ ಚಿಂತೆ ಅನ್ನೋದಿರೋದಿಲ್ಲ. ಬ್ಯಾಟಿಂಗ್ ಅಂತ ಬಂದಾಗ ನಾನು ಬಿಂದಾಸಾಗಿ ಬ್ಯಾಟಿಂಗ್ ಆಡ್ಬೋದು. ನನ್ನ ಪ್ರಕಾರ ಏನ್ ಗೊತ್ತಾ, ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಮ್ಯಾಚ್ ಆಡ್ತಾ ಇದೀವಲ್ಲ, ಇಲ್ಲಿ ಅಷ್ಟೊಂದು ಡ್ಯೂ ಇಂಪ್ಯಾಕ್ಟ್ ಇರೋದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಮಳೆ ಇದೆ ಗಾಳಿಲಿ ಅಂದ್ರೆ ಮಾತ್ರ ನಾನು ಚೇಸ್ ಮಾಡಕ್ ಯೋಚನೆ ಮಾಡ್ತೀನಿ. ಇಲ್ಲ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿ 250 ಹೊಡೆಯೋಕೆ ಯೋಚನೆ ಮಾಡ್ತೀನಿ. ಮಾಡ್ಬಿಟ್ಟು ಸ್ಕೋರ್ ಬೋರ್ಡ್ ಪ್ರೆಷರ್ ಹೆಲ್ಪ್ ಮಾಡಬೇಕು ನಮ್ಮ ಬೌಲಿಂಗ್ ಯೂನಿಟ್ಗೆ, ಆ ತರ ಒಂದು ಯೋಚನೆ ಮಾಡ್ಬೋದು. ನಮ್ಮ ಎರಡೂ ತರ ಯೋಚನೆ ಮಾಡ್ಬೋದು. 4 ಆಲ್ ಫಾರಿನ್ ಬ್ಯಾಟರ್ಸ್, ಇಲ್ಲ ಅಂದ್ರೆ ಜೇಕಬ್ ಡಫಿನ ಆಡಿಸಿ ಇನ್ ಮಿಕ್ಕಿದ್ದು ಲೈನ್ ಅಪ್ ನಾನು ಫಸ್ಟ್ 11 ಹೇಳಿದ್ದೇನಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೋಬಹುದು. ಇಂಡಿಯಾ ನಮ್ಮ RCB ಅವರು ಒಂದು ಕ್ಲಿಯರ್ ಕಟ್ ಆಗಿದ್ದೇನು ಅಂತ ಹೇಳಿದ್ರೆ, ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಪ್ರಮುಖವಾಗಿ ಒಂದು 3 ಜನ ಇಂಡಿಯನ್ ಬ್ಯಾಟರ್ಗಳಿದ್ದಾರೆ. ವಿರಾಟ್, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್. ಈ 3 ಜನ ಯಾವುದೇ ಕಾರಣಕ್ಕೆ ನಾಳೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ, ನನಗೆ ಆ ಸ್ಥಾನ ತುಂಬಕ್ಕೆ ಒಬ್ಬ ಜೆನ್ಯೂನ್ಲಿ ಗುಡ್ ಇಂಡಿಯನ್ ಬ್ಯಾಟರ್ ಬೇಕು ಅಂತ ವೆಂಕಟೇಶ್ ಅಯ್ಯರ್ನ ತಗೊಂಡಿರೋದು. ಇದು ಆನೆ ಬಲಾನ ತರುತ್ತೆ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಅವರು ಆಸ್ ಓಪನರ್, ಆಸ್ ನಂಬರ್ 3, ಆಸ್ ನಂಬರ್ 6, 7, 8, 5, 4 ಎಲ್ಲ ಬೇಕಾದ್ರೆ ಆಡಿಸ್ಬೋದು. ಆ ತರ ಒಂದು ಪ್ಲೇಯರ್. ಆಮೇಲೆ ಬೇಕು ಅಂದ್ರೆ 1 ಓವರ್ ಕೂಡ ಹಾಕ್ತಾರೆ. 1 ಓವರ್ ಹಾಕಿದ್ರೆ ಇನ್ನೊಬ್ಬ ಬೌಲರ್ ಏನಾದ್ರು ಬ್ಯಾಟ್ ಡೇ ಆಯ್ತು ಅಂದ್ರೆ ಅವ್ರ ಮೇಲಿಂದ ಒಂದು ಹಂತಕ್ಕೆ ಪ್ರೆಷರ್ನ ಕಮ್ಮಿ ಆಗುತ್ತೆ. ಈಗ ಬೌಲಿಂಗ್ ಯೂನಿಟ್ ನಾವು ನೋಡ್ತಾ ಇದ್ರೆ, ಫಸ್ಟ್ 11 ಅಲ್ಲಿ ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ, ಮಂಗೇಶ್ ಯಾದವ್, ಕೃಣಾಲ್ ಪಾಂಡ್ಯ, ರಮರೇಶ್ ಶೆಫರ್ಡ್, ಅವರು 5 ಬೌಲಿಂಗ್ ಆಪ್ಷನ್ ಇದೆ. ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ನ ಆಡಿಸ್ತೀವಿ ಅಂದ್ರೆ 6 ಬೌಲಿಂಗ್ ಆಪ್ಷನ್ ಆಯ್ತು. ರಜತ್ ಪಡಿದಾರ 6 ಜನ ಕೆಲಸ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆಯಪ್ಪ. ಇದಾಗಿತ್ತು ಟೀಮ್ ಬಗ್ಗೆ ಡಿಸ್ಕಷನ್. ಬಲಿಷ್ಠವಾಗಿ ಕಾಣ್ತಾ ಇದೆ ನಮ್ಮ ಟೀಮು, ಏನು ಯೋಚನೆ ಮಾಡಬೇಡಿ ನೀವು. ಆಮೇಲೆ ಒಂದೆರಡು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಎಲ್ರು ನನಗೆ ಕೇಳ್ತಾ ಇದ್ರು, ಸರ್ ಅನ್ಬಾಕ್ಸ್ ಇವೆಂಟ್ ಯಾವಾಗ, ಅನ್ಬಾಕ್ಸ್ ಇವೆಂಟ್ ಯಾವಾಗ, ಅನ್ಬಾಕ್ಸ್ ಇವೆಂಟ್ ಯಾವಾಗ ಅಂತ. ಈ ವರ್ಷ ಅನ್ಬಾಕ್ಸ್ ಇವೆಂಟ್ ಆಗಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಓಕೆನಾ? ನಾವು ಡೈರೆಕ್ಟ್ ಆಕ್ಷನ್ ನೋಡ್ತೀವಿ, ಅಂದ್ರೆ ಬಾಕ್ಸಿಂಗ್ ಇವೆಂಟ್ ನೋಡ್ತೀವಿ ಅಗೇನ್ಸ್ಟ್ SRH ಆನ್ 28 ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇನ್ನ 2 ಮಾಕ್ ಡ್ರಿಲ್ ನಡೆಸ್ತಾ ಇದ್ದಾರೆ. ಎಲ್ಲ ಏನ್ ಹೇಳ್ತೀರಾ, ಸ್ಟೇಕ್ ಹೋಲ್ಡರ್ಸ್, ಪೊಲೀಸ್ ಇರ್ಬೋದು, ಫೈರ್ ಬ್ರಿಗೇಡ್ ಇರ್ಬೋದು, ಅವರೆಲ್ಲ. ಸೊ 2 ಬಾರಿ ಮಾಕ್ ಡ್ರಿಲ್ ನಡ್ಸಕ್ಕೆ ಅವರು ಡೇಟ್ಸ್ಗಳನ್ನ ಬುಕ್ ಮಾಡಿರುವಾಗ ಅನ್ಬಾಕ್ಸ್ ಇವೆಂಟ್ ಆಗೋದು ಹೈಲಿ ಅನ್ಲೈಕ್ಲಿ ಅಥವಾ ಆಗೋದೇ ಇಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸುದ್ದಿ ಪ್ರಕಾರ. ಓಕೆನಾ? ಇದು ಫಸ್ಟ್ ಅನೌನ್ಸ್ಮೆಂಟ್ ಆಯ್ತು. ಎರಡನೇ ಅನೌನ್ಸ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, KSCA ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಅನಿಲ್ ಕುಂಬ್ಳೆ ಎಂಡು ಮತ್ತೆ ರಾಹುಲ್ ದ್ರಾವಿಡ್ ಎಂಡ್ ಮತ್ತೆ ಬೇರೆ ದಿಗ್ಗಜರ ಹೆಸರಲ್ಲಿ ಸ್ಟ್ಯಾಂಡ್ಗಳನ್ನ ಅನೌನ್ಸ್ ಮಾಡೋದು. ನಿಮ್ಗೆ ಜ್ಞಾಪಕ ಇದ್ರೆ ಶಾಂತಾರಂಗ ಸ್ವಾಮಿ ಅವರ ಹೆಸರಲ್ಲಿ ಒಂದು ಸ್ಟ್ಯಾಂಡ್, ಫಾರ್ಮರ್ ಸೆಕ್ರೆಟರಿ ಆದಂತ C ನಾಗರಾಜು ಹಾಗೂ ಫಾರ್ಮರ್ ಪ್ರೆಸಿಡೆಂಟ್ ಆದಂತ ತಿಮ್ಮಪ್ಪಯ್ಯ ಅವ್ರದ್ದು ಹೆಸರಲ್ಲೆಲ್ಲ ಸ್ಟ್ಯಾಂಡ್ಗಳನ್ನ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅದನ್ನೆಲ್ಲ ಅನ್ವೀಲ್ ಮಾಡ್ತಾರೆ ಬಿಫೋರ್ ದ ಮ್ಯಾಚ್ ಅಂತ, ಅಥವಾ ಒಂದ್ ದಿವಸ ಹಿಂದೆ ಕೂಡ ಆಗ್ಬೋದು. ಆ ಒಂದು ಕಾರ್ಯಕ್ರಮ ಕೂಡ KSCA ಹಮ್ಮಿಕೊಂಡಿದೆ. ಅದಾದ್ಮೇಲಿಂದ IPL ಓಪನಿಂಗ್ ನೈಟ್ ಡೈರೆಕ್ಟ್ ಮ್ಯಾಚ್ ಇರುತ್ತೆ, ಯಾವುದೇ ಓಪನಿಂಗ್ ಇವೆಂಟ್ ಇರಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇರೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾನೇ ವರ್ಲ್ಡ್ ಕಪ್ ಫೈನಲ್ಸ್ ದಿವಸ ನಾವು ನೋಡಿದ್ವಿ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಹಾಗಾಗಿ ಪದೇ ಪದೇ ಎಂಟರ್ಟೈನ್ಮೆಂಟ್ ಬೇಡ ಅನ್ನೋ ಒಂದು ಯೋಚನೆ ಕೂಡ ಬಂದಿದೆ ಅಂತ ಮಾಹಿತಿ ಬರ್ತಾ ಇರೋದು. ಸೊ ಈ 2-3 ಸಿದ್ದುಗಳು ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಾಗಿದೆ. ಈಗ ಬರಲಿ ನಿಮ್ಮ ಪ್ರಶ್ನೆಗಳ ಪ್ರವಾಹ. ಮಂಜುನಾಥಂ ಅವ್ರು ಕೇಳ್ತಾ ಇರೋದು, ಸರ್ CSK ಇವೆಂಟ್ ನೋಡಿ, ಅವ್ರ ಲೆಗಸಿ ಏನ್ ಅಂದ್ರೆ ಟ್ರೋಫಿ ಇಟ್ಕೊಳಕ್ಕೆ ಕ್ಯಾಬಿನೆಟ್ ಕಮ್ಮಿ ಇದೆ, ಈ ತರ ಲೆಗಸಿ ನಮ್ಗೆ ಸಾಧ್ಯನಾ ಅಂತ. ಸರ್ ಆಲ್ರೆಡಿ ನಮ್ ಟ್ರೋಫಿಲಿ, ನಮ್ ಕ್ಯಾಬಿನೆಟ್ ಅಲ್ಲಿ 3 ಟ್ರೋಫಿ ಬಂದಿದೆ. ನೀವು ಬರೀ IPL ಮೇಲೆ ಫೋಕಸ್ ಮಾಡಬೇಡಿ. WPL ಆಲ್ರೆಡಿ ನಮ್ಮ ಮನೆ ಮಹಾಲಕ್ಷ್ಮಿಯರು 2 ಟ್ರೋಫಿನ ತಗೊಂಡ್ಬಿಟ್ಟಿದ್ದಾರೆ ಕೇವಲ 4 ಸೀಸನ್ಸ್ ಅಲ್ಲಿ ಅಲ್ವಾ. ಹಾಗಾಗಿ ಆ ಟ್ರೋಫಿ ಕ್ಯಾಬಿನೆಟ್ ನಾವು ಕೂಡ ಹೆಮ್ಮೆಯಿಂದ ಮಾಡ್ಬೋದು. ಆ ಕ್ಯಾಬಿನೆಟ್ ಅಲ್ಲಿ 3 ಟ್ರೋಫಿಯನ್ನು ತುಂಬಿಸ್ಬೋದು. ಈಗ 4th ಲೋಡಿಂಗ್ ಅವರು 60L ಅಂತ ಹಾಕಿದಾರಲ್ವಾ, ನಾವು 40L ಅಂತ ಹಾಕೊಳ್ಳೋಣ. ಅಂದ್ರೆ RCB ಮ್ಯಾನೇಜ್ಮೆಂಟ್ ಇಂದ ಮಾತಾಡ್ತಾ ಇರೋದು ನಾನು, ನಾಟ್ ಜಸ್ಟ್ IPL. RCB ಅನ್ನೋ ಬ್ರ್ಯಾಂಡ್ ಈಗ 40L ಲೋಡಿಂಗ್ ಅಂತ ಹಾಕೊಳ್ಳಿ ನೀವು.
ಮುಂಬೈ ಎದುರಿಸಕ್ಕೆ ಭಯ ಆಗುತ್ತೆ ಸರ್, ಏನ್ ಬ್ಯಾಟಿಂಗ್ ಲೈನಪ್ ಸರ್ ಅದು? ಯಪ್ಪ, 5 T20I ಫೈನಲಿಸ್ಟ್ ಕ್ಯಾಪ್ಟನ್ ಇದ್ದಾರೆ ಆ ಟೀಮ್ ನಲ್ಲಿ. ಸಾತ್ವಿಕ್ ಅವರೇ, ನಾನು ನಮ್ಮ 11 ಕೂಡ ತೋರಿಸಿದೆ ನಾನು ನಿಮ್ಗೆ, ಕರೆಕ್ಟಾ? ನಮ್ಮ 11 ಯಾರಿಗೂ ಕಮ್ಮಿ ಇಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಹತ್ರ ಇರುವಂತ ಹಿಟ್ಟರ್ಗಳು ಸೆಕೆಂಡ್ ಟು ನನ್ ಅಂದ್ರೆ ಅದ್ವಿತೀಯ. ಟಿಮ್ ಡೇವಿಡ್, ರೊಮಾರಿಯೋ ಇಬ್ರು ಒಟ್ಟಿಗೆ ಕಚ್ಕೊಂಡ್ರು ಅಂತ ಹೇಳಿದ್ರೆ ತಡಿಯಕ್ಕಾಗಲ್ಲ. ಒಬ್ರು ಬೆಂಕಿ, ಇನ್ನೊಬ್ರು ಬಿರುಗಾಳಿ. ಸೊ ಆ ರೇಂಜ್ಗೆ ಆಡೋ ತಕ್ಕತ್ತಿದೆ. ಅದಾದ್ಮೇಲಿಂದ ಸಾಲ್ಟ್ ಆಗ್ಲಿ ಬೆತಲ್ ಆಗ್ಲಿ ಈಕ್ವಲಿ ಎಫೆಕ್ಟಿವ್. IPL ಲೆಜೆಂಡ್ ಯಾರು ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರು. ರಜತ್ ಪಟಿದಾರ್ ಆಸ್ ಎ ಬ್ಯಾಟರ್ T20 ಕ್ರಿಕೆಟ್, ಅದು IPL ಅಂತ ಬಂದಾಗ ಅವರು ಒನ್ ಆಫ್ ದಿ ಬೆಸ್ಟ್ ಇಂಡಿಯನ್ ಬ್ಯಾಟರ್ಸ್ ಆಗಿ ಮೂಡ್ ಬಂದಿರೋದು. ಜಿತೇಶ್ ಶರ್ಮಾ ಇತ್ತೀಚಿನ ದಿನಗಳಲ್ಲಿ T20 ಫಾರ್ಮೆಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಫಿನಿಷರ್ಸ್ ಇನ್ ಇಂಡಿಯನ್ ಕ್ರಿಕೆಟ್. ನೋಡಿ, ಅವರು T20 ವರ್ಲ್ಡ್ ಕಪ್ ಆಡ್ಲಿಲ್ಲ ಅಂತ ಹೇಳಿದ್ರೆ ಅವರು ಔಟ್ ಆಫ್ ಫಾರ್ಮು ಅಥವಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಲಿಲ್ಲ ಅಂತಲ್ಲ, ಅವರು ಈ ಒಂದು ಕಾಂಬಿನೇಷನ್, ಟೀಮ್ ಕಾಂಬಿನೇಷನ್ ಅಲ್ಲಿ ಮಿಸ್ ಔಟ್ ಆಗಿದ್ದು. ಕ್ಲಿಯರ್ ಕಟ್ ಆಗಿ ಚೇರ್ಮನ್ ಅಜಿತ್ ಕರ್ಕರ್ ಹೇಳ್ತಾರೆ ನಮ್ಗೆ, ನೋಡಿ ಓಪನರ್ ವಿಕೆಟ್ ಕೀಪರ್ ಬ್ಯಾಟರ್ ಇರೋದ್ರಿಂದ ನನಗೆ ರಿಪ್ಲೇಸ್ಮೆಂಟ್ ಓಪನರ್ ವಿಕೆಟ್ ಕೀಪರ್ ಬ್ಯಾಟರೇ ಬೇಕಾಗಿತ್ತು, ಅದಕ್ಕೋಸ್ಕರ ಜಿತೇಶ್ ಶರ್ಮಾನ ನಾನು ಕೈ ಬಿಡ್ತಾ ಇರೋದು ಅಂತ. ಸೊ ಇವರು ಕೂಡ ಟಾಪ್ ಇಂಡಿಯನ್ ಕ್ರಿಕೆಟರೇ. ಹಾಗಾಗಿ ನಮ್ಮ RCB ಬ್ಯಾಟಿಂಗ್ ಲೈನಪ್ MI ಅಷ್ಟೇ ಭಯಂಕರವಾಗಿದೆ ಅಥವಾ ಒಂದು ಹೆಜ್ಜೆ ಮುಂದೆ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. I to watch the video, but what you explained made me understand much better. ವೈಭವ್ ಕಾರ್ತಿಕ್ ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ ಗುರು, ನಾವ್ ಅನ್ಕೊಂಡ್ಬಿಡ್ತೀವಿ ಹೋಗಿ ಹೋಗಿ ಈ ಮಂಗೇಶ್ ಯಾದವ್ ಎಲ್ಲೂ ಇಲ್ವಲ್ಲ ಗುರು, ಯಾಕೆ ವ್ಯಕ್ತಿನ ತಗೊಂಡ್ರು ಅಂತ. ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಯಾರ ಹತ್ರ ಇರುತ್ತೆ? ಮ್ಯಾನೇಜ್ಮೆಂಟ್ ಹತ್ರ ಇರುತ್ತೆ ಅಲ್ವಾ. ಆಮೇಲೆ ಇವರು ಒಂದು ಟ್ಯಾಲೆಂಟ್ ಸ್ಕೌಟ್ ಟೀಮ್ನ ಮಾಡಿದ್ದಾರೆ. ಅವರು ಭಾರತಾದ್ಯಂತ ಎಲ್ಲ ಟೀಮ್ಗಳನ್ನು ಅಥವಾ ಎಲ್ಲ ಪ್ರೀಮಿಯರ್ ಲೀಗ್ಗಳನ್ನು ವಿಸಿಟ್ ಮಾಡಿ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಅವ್ರನ್ನೆಲ್ಲ ಏನ್ ಗೊತ್ತಾ, IPL ಆಕ್ಷನ್ ಈಗ ಫಾರ್ ಎಕ್ಸಾಂಪಲ್ ನಾಳೆ ಇದೆ ಅಂತ ಹೇಳಿದ್ರೆ ಒಂದು 15-20 ಅಥವಾ 1 ಮಂತ್ ಮುಂಚೆನೆ ಕರೆದ್ಬಿಡ್ತಾರೆ ಇವ್ರು ಶಾರ್ಟ್ ಲಿಸ್ಟ್ ಮಾಡಿರೋ ಕ್ಯಾಂಡಿಡೇಟ್ಸ್ಗಳನ್ನೆಲ್ಲ. ಅವ್ರನ್ನ ಕ್ಲೋಸ್ ಕ್ವಾರ್ಟರ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ ಅವ್ರಿಗೊಂದು ಸ್ವಲ್ಪ ಮ್ಯಾಚ್ ಸಿನಾರಿಯೋಗಳು ಕೊಟ್ಟು ಅವ್ರು ಯಾವ ತರ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಅವ್ರ ಹತ್ರ ಯಾವ ಅಸ್ತ್ರಶಸ್ತ್ರಗಳಿದೆ, ಆ ಅಸ್ತ್ರಶಸ್ತ್ರಗಳ ಮೇಲೆ ಇವ್ರ ಹತ್ರ ಕಂಟ್ರೋಲ್ ಎಷ್ಟಿದೆ, ಆಮೇಲೆ ಇವ್ರ ಗೇಮ್ನ ಯಾವ ತರ ರೀಡ್ ಮಾಡ್ತಾರೆ, ಬ್ಯಾಟ್ಸ್ಮನ್ನ ಯಾವ ತರ ರೀಡ್ ಮಾಡ್ತಾರೆ, ಇದೆಲ್ಲ ಲೆಕ್ಕಾಚಾರ ಹಾಕಿ ಆಮೇಲೆ ಶಾರ್ಟ್ ಲಿಸ್ಟ್ ಮಾಡಿ. ಆಮೇಲೆ ಏನ್ ಗೊತ್ತಾ, ಪ್ಲೇಯರ್ ಒಬ್ಬ RCB ನೆಟ್ಸ್ಗೆ ಅಥವಾ ಈ ಸೆಲೆಕ್ಷನ್ ಟ್ರಯಲ್ಸ್ಗೆ ಬಂದಿದ್ದಾನೆ ಅಂದ್ರೆ ಬರೀ ಒನ್ ಟೀಮ್ಗೆ ಮಾತ್ರ ಅಲ್ಲ, ಈ ಟ್ಯಾಲೆಂಟ್ ನ ಬೇರೆಯವರು ಐಡೆಂಟಿಫೈ ಮಾಡಿರ್ತಾರೆ, ಅವರು ಕೂಡ ಕರೆದಿರ್ತಾರೆ ತಮ್ಮ ನೆಟ್ಸ್ಗಳಿಗೆ. ಆಬ್ವಿಯಸ್ಲಿ ಅದಕ್ಕೋಸ್ಕರನೇ ಮಂಗೇಶ್ ಯಾದವ್ ಆ ಒಂದು ಅಮೌಂಟ್ಗೆ ಹೋಗಿದ್ದು. ಅಂದ್ರೆ 2-3 ಫ್ರಾಂಚೈಸಿ ಇವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇವರಲ್ಲಿ ಏನೋ ಕ್ಷಮತೆ ಇದೆ ಅಂತ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನಮ್ಗೆ ಕಂಪ್ಲೀಟ್ ಮಾಹಿತಿ ಇರೋದಿಲ್ಲ. ಈ ತರ BTS ಅಂದ್ರೆ ಬಿಹೈಂಡ್ ದ ಸೀನ್ಸ್ ವಿಡಿಯೋಗಳು ಬಿಟ್ಟಾಗ ಇವ್ರ ಥಾಟ್ ಪ್ರೊಸೆಸ್ ಏನು ಅಂತ ಅರ್ಥ ಆದ್ಮೇಲೆ ನಮಗೂ ಕೂಡ ಕ್ಲಾರಿಟಿ ಬರುತ್ತೆ. ಸೊ ಆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟ್, ಅವರಿಗೆ ಶಬಾಷ್ ಅನ್ನಿ ನೀವು. ಸರ್, ವಿತೌಟ್ ದಯಾಲ್ ಅಂಡ್ ಜೋಶ್ ವಿ ವಿಲ್ ಹ್ಯಾವ್ ಟು ಡಿಫೆಂಡ್ 300 ಅನ್ಸುತ್ತೆ ವಿಶ್ವ ವಿಜಯಂ. ಒಪ್ಕೊಳ್ತೀನಿ, ಲಾಸ್ಟ್ ಸೀಸನ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ಇಬ್ರು ವಿಕೆಟ್ ಟೇಕರ್ಗಳು. ಹೇಸಲ್ ವುಡ್ ಅಂತೂ ನೋಡಿ ಇಡೀ ಜಗತ್ತಲ್ಲೇ ಅವ್ರಿಗೆ ರಿಪ್ಲೇಸ್ಮೆಂಟ್ ಇಲ್ಲ, ಅದಂತೂ ಒಪ್ಕೊಂಡ್ಬಿಡೋಣ. ಬಟ್ ಅವ್ರಿಲ್ದೆ ನಾವು ಎಡುತ್ತೀವ ಅಂದ್ರೆ ಇಲ್ಲ, ಮ್ಯಾನೇಜ್ ಮಾಡ್ಬೋದು ಅಂತ ಕೂಡ ಅನಿಸ್ತಾ ಇದೆ. ಬಟ್ ಏನಪ್ಪಾ ಅಂದ್ರೆ ಎಷ್ಟು ಬೇಗ ಜೋಶ್ ಹೇಸಲ್ವುಡ್ ವಾಪಸ್ ಬರ್ತಾರೋ ಅಷ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಶ್ ದಯಾಲ್ ಈ ಸೀಸನ್ ಸಿಗ್ತಾರ ಇಲ್ಲೋ ಗೊತ್ತಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲೇ ಮಂಗೇಶ್ ಯಾದವ್ನ ಮೇಲೆ ಇನ್ವೆಸ್ಟ್ ಮಾಡಿರೋದು ಅಂತ ಕೂಡ ನಂಗೆ ಅನಿಸ್ತಾ ಇದೆ. ಸೊ ನಾವು ಯಶ್ ದಯಾಲ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಂಗೇಶ್ ಯಾದವ್ ಚೆನ್ನಾಗಿ ಮಾಡಲ್ಲ ಅಂತಲ್ಲ. ಯಶ್ ದಯಾಲ್ ಯಾವ ತರ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಸೀಸನ್, ಮಂಗೇಶ್ ಯಾದವ್ ಕೂಡ ಡೆಲಿವರ್ ಮಾಡ್ಬೋದಲ್ವಾ. ಅವಕಾಶ ಕೊಟ್ಟಾಗ ಹೊಸ ಪ್ರತಿಭೆಗಳು ಆಚೆ ಬರುತ್ತೆ. ವೆಂಕಟೇಶ್ ಅಯ್ಯರ್, ಇನ್ ಪ್ಲೇಸ್ ಆಫ್ ರೊಮಾರಿಯೋ ಪಾಸಿಬಲ್ ಟು ಪ್ರಿಪೇರ್ ಹಿಮ್ ಲೈಕ್ ಹಾರ್ದಿಕ್ ಪಾಂಡ್ಯ. ಸರ್, ರೊಮಾರಿಯೋ ಶೆಪರ್ಡ್ ಹೊಡೆಯೋ ಒಂದು ಕೇಪಬಿಲಿಟಿ, ಸ್ಟ್ರೈಕ್ ರೇಟು, ಆಮೇಲೆ ಯಾವ ತರ ಒಂದು ಫಿಯರ್ನ ಹುಟ್ಟಿಸ್ತಾರೆ ಅಪೋನೆಂಟ್ ಬೌಲಿಂಗ್ ಯೂನಿಟ್ ಮೇಲೆ, ಆ ಒಂದು ಹವಾ ಈ ವೆಂಕಟೇಶ್ ಅಯ್ಯರ್ ಇನ್ನ ಮೇಂಟೈನ್ ಮಾಡಿಲ್ಲ. ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲೇ ಇವರು ಮೋಸ್ಟ್ ಕನ್ಸಿಸ್ಟೆಂಟ್ ಅಥವಾ ಮೋಸ್ಟ್ ಭಯಂಕರ ಬ್ಯಾಟರ್ ಅಂತ ಇನ್ನ ಹೆಸರು ಮಾಡಿಲ್ಲ ವೆಂಕಟೇಶ್ ಅಯ್ಯರ್. ಬಟ್ ಇಂಡಿಯಾಗೆ ಆಡಿದ್ದಾರೆ, ಅಪಾರ ಅನುಭವ ಇದೆ, IPL ಅಲ್ಲಿ 100 ಕೂಡ ಹೊಡೆದಿದ್ದಾರೆ. ಅದಕ್ಕೋಸ್ಕರನೇ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಎಸ್ಟಾಬ್ಲಿಷ್ ಬ್ಯಾಕಪ್ ಬೇಕು ಅಂತ ತಗೊಂಡಿರೋದು. ಬ್ಯಾಕಪ್ ಅಂತ ತಗೊಂಡಾಗ ಮೇನ್ 11 ನಿಮ್ಗೆ ಕೊಟ್ಟನಲ್ಲ, ಅವರಲ್ಲಿ ಯಾರು ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಅವಾಗ ವೆಂಕಟೇಶ್ ಅಯ್ಯರ್ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ರೊಮಾರಿಯೋ ಬದಲು ಆಡ್ಸಕ್ ಆಗೋದಿಲ್ಲ ಇವ್ರನ್ನ. ಸರ್, SRH ವಿರುದ್ಧ ಕನಿಷ್ ಚೌಹಾನ್ ಆಡಿಸ್ಬೋದಲ್ವಾ ಸರ್? ಲೆಫ್ಟ್ ಹ್ಯಾಂಡರ್ ವಿರುದ್ಧ ಎಫೆಕ್ಟಿವ್ ಆಗ್ಬೋದು.
ಮುತ್ತುಪಟ್ಟೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ. ಕನಿಷ್ ಚೌಹಾನ್ ಅವರು ರೈಟ್ ಆರ್ಮ್ ಆಫ್ ಸ್ಪಿನ್ನರ್, ಆಮೇಲೆ ಲೆಫ್ಟ್ ಹ್ಯಾಂಡರ್ಗೆ ಅಭಿಷೇಕ್ ಶರ್ಮಾ ಸ್ಟ್ರಗಲ್ ಮಾಡ್ತಾರೆ, ಟ್ರಾವಿಸ್ ಹೆಡ್ಗುನು ಒಂದು ಹಂತಕ್ಕೆ ಅಟ್ಯಾಕ್ ಮಾಡ್ಬೋದು. ಆಮೇಲೆ ಇಶಾನ್ ಕಿಶನ್ ಅಗೇನ್ ಅವರು ಆಫ್ ಸ್ಪಿನ್ ವಿರುದ್ಧ ವರ್ಲ್ಡ್ ಕಪ್ ಅಲ್ಲಿ ಪದೇ ಪದೇ ಔಟ್ ಆಗ್ತಾ ಇದ್ದಾಗ ಆ ಒಂದು ಯೋಚನೆ ಇದ್ದೇ ಇರುತ್ತೆ. SRH ಅಥವಾ RCB ವರ್ಸಸ್ SRH ಮ್ಯಾಚ್ ಪ್ರಿವ್ಯೂ ಮಾಡ್ತೀನಲ್ಲ, ಅವತ್ತು ಇದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತೀನಿ. ಪುನೀತ್ ಕುಮಾರ್, ವಿರಾಟ್ ಈಸ್ ಬ್ಯಾಕ್ ಟು 2016 ಪ್ರೈಮ್ ಲೆವೆಲ್, ಬೆಥಲ್ ಇನ್ ಪ್ರೈಮ್ ಫಾರ್ಮ್. ಭುವಿ ಒಬ್ರು ಪ್ರೈಮ್ ಲೆವೆಲ್ಗೆ ಬಂದ್ರೆ ಈ ಸಲಾನು ಕಪ್ ನಮ್ದೇ, ಅದೇ ಅಧ್ಯಾಯ ಹೊಸ ಕತೆ ಅಂತ ಪುನೀತ್ ಕುಮಾರ್ ಅವರು ಹೇಳ್ತಾರೆ. ಸರ್ ವಿರಾಟ್ ಕೊಹ್ಲಿ ಇವಾಗ ಏನ್ ಗೊತ್ತಾ, ಒಂಥರ 100% ಚಾರ್ಜ್ಡ್ ಆಗಿ ಬಂದಿದ್ದಾರೆ. ಬೇರೆ ಕಡೆ ಪ್ಲೇಯರ್ಗಳೆಲ್ಲ ಇತ್ತೀಚಿನ ದಿನಗಳಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಬ್ಯುಸಿ ಆಗಿ ಒಂದಂತಕ್ಕೆ ಸುಸ್ತಾಗಿ ಬರ್ತಾರೆ ಅಥವಾ 100% ಫಿಟ್ ಇಲ್ಲದೆ ಇದ್ರೆ, ವಿರಾಟ್ ಕೊಹ್ಲಿ ಒಂಥರ ಏನು ನೀವು ಮೊಬೈಲ್ ಚಾರ್ಜ್ ಆಗ್ತಿರಲ್ಲ 100% ಚಾರ್ಜ್ ಆಗಿ ಬರುತ್ತಲ್ಲ, ಅವಾಗ ಯಾವ ತರ ಫಂಕ್ಷನ್ ಮಾಡ್ತಲ್ಲ ಆ ತರ ಫಂಕ್ಷನ್ ಮಾಡೋಂಗಿದೆ. ಆಮೇಲೆ ಒಂದು ಹ್ಯಾಪಿ ಸ್ಪೇಸ್ ಆಫ್ ಮೈಂಡ್ ಅಲ್ಲಿ ಇದ್ದಾರೆ. ಅವ್ರ ತಲೆಯಲ್ಲಿ ಯಾವುದೇ ಗೊಂದಲ ಇಲ್ಲ, ಕ್ಲಾರಿಟಿ ಇದೆ, ಗೇಮ್ ನ ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಹಂತದಲ್ಲಿ ಅವ್ರು ಯಾರಿಗೂ ಏನು ಪ್ರೂವ್ ಮಾಡ್ಬೇಕಾಗಿಲ್ಲ. ಒಂಥರ ಕೇರ್ ಫ್ರೀ ಬಿಂದಾಸ್ ಬ್ಯಾಟಿಂಗ್ ಆಡ್ತಾ ಇರೋಂಥ ವಿರಾಟ್ ಕೊಹ್ಲಿ ಖಂಡಿತವಾಗ್ಲೂ ಅಸೆಟ್ ನಮ್ಮ RCBಗೆ. ಅವರು ಈ ಹಂತದಲ್ಲಿ ಈ ತರ ಬಂದು IPLಗೆ ರೆಡಿ ಆಗ್ತಾ ಇರೋದು ಇದು ಖುಷಿ ವಿಷಯ. ಇದು ಬಿಗ್ಗೆಸ್ಟ್ ಥ್ರೆಟ್ ಅಪೋಸಿಷನ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. DDP 750 runs prediction. I would rather choose Nuwan Tushera over Duffy because of his recent form and Tushara's Yorker in depth. ಧನುಷ್ ಶೆಟ್ಟಿ, ನಿಮ್ಮ ಯೋಚನೆ ಸರಿಯಾಗಿದೆ. ಯಾಕಂದ್ರೆ ನಾವು ಟೀಮ್ ಮ್ಯಾನೇಜ್ಮೆಂಟ್ ನ ಲ್ಯಾಂಗ್ವೇಜ್ ಆ ಆಕ್ಷನ್ BTS ಅಲ್ಲಿ ನಾವು ನೋಡ್ತಾ ಇದ್ದಾಗ ಬ್ಯಾಕಪ್ ಪ್ಲೇಯರ್ ಜಾಕಬ್ ಡಫಿ ಫಾರ್ ಹೇಸಲ್ವುಡ್ ಅಂತ ಹೇಳಿದ್ದಾರೆ. ಬಟ್ ನುವಾನ್ ತುಷಾರ ಬಗ್ಗೆನೂ ಮಾತಾಡ್ತಾರೆ, ಅವ್ರ ಮೇಲೆ ಅಪಾರ ಭರವಸೆನೂ ಕೂಡ ತೋರಿಸ್ತಾರೆ. ಹಾಗಾಗಿ ತುಷಾರ ಫಸ್ಟ್ 11 ಅಲ್ಲಿ ಇನ್ ಪ್ಲೇಸ್ ಆಫ್ ಡಫಿ ಬಂದ್ರು ಕೂಡ ನನ್ಗೇನು ಆಶ್ಚರ್ಯ ಇಲ್ಲ. ನಿಮ್ಮ ಅಬ್ಸರ್ವೇಷನ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ತುಷಾರ ಒಂದ್ ಗೇಮ್ ಮಾಡಿದ್ರು ಲಾಸ್ಟ್ ಸೀಸನ್, ಅದ್ರಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಸೊ ಖಂಡಿತವಾಗ್ಲೂ ಅವ್ರ ಮೇಲೆ ಭರವಸೆನ ಇಡಬಹುದು. SRH ಪ್ರಾಕ್ಟೀಸಿಂಗ್ 300 ಚೇಸ್ ಇನ್ ಲೈವ್ ರೈಟ್ ನೌ, ವಾಟ್ ಯುವರ್ ಥಾಟ್ಸ್ ಸರ್? ಸರ್ ಅದೆಲ್ಲ ಇಂಟರ್ ಅಥವಾ ಇಂಟ್ರಾ ಸ್ಕ್ವಾಡ್ ಮ್ಯಾಚ್ ನಡೀತಾ ಇರೋದು, ಓಕೆನಾ. ಒಂದು ಎಲ್ಲ ಬ್ಯಾಟರ್ಸು ಟಚ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅವ್ರ ಬೌಲಿಂಗ್ ಯೂನಿಟ್ ಎಷ್ಟು ವೀಕ್ ಆಗಿದೆ ಅಂತ ಕೂಡ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಒಂದು ಬೌಲಿಂಗ್ ಯೂನಿಟ್ 300 ಹೊಡೆಸ್ಕೊಂಡಿದೆ ಅಂದ್ರೆ ಎಸ್ ಒಪ್ಕೊಳ್ಳೋಣ, ಬ್ಯಾಟಿಂಗ್ ಚೆನ್ನಾಗಿದೆ ಅವ್ರದ್ದು ಅಂತ ಸರ್. ಬಟ್ ಬೌಲಿಂಗ್ ಎಷ್ಟು ಟುಸ್ಸು ಅಂತ ಕೂಡ ಗೊತ್ತಾಗ್ತಾ ಇದೆಯಲ್ಲ. ಅವ್ರು 300 ಹೊಡೆದ್ರೆ ನಾವು 301 ಹೊಡಿಬೇಕಷ್ಟೇ, ಜಾಸ್ತಿ ಇಲ್ವೇ ಇಲ್ಲ. ಈ ತರ ಆಕ್ಷನ್ ಸ್ಟ್ರಾಟಜಿ ಮಾಡಿರೋ ವಿಡಿಯೋ ಬಿಟ್ರೆ ಬೇರೆ ಟೀಮ್ಸ್ಗೆ ನಮ್ಮ ಟೀಮ್ ಸ್ಟ್ರಾಟಜಿ ಗೊತ್ತಾಗ್ಬೋದಲ್ವಾ? ಹರ್ಷ ಎನ್ ಅವರೇ, ಅದಕ್ಕೋಸ್ಕರ ಆಕ್ಷನ್ ಮುಂಚೆ ಈ BTS ನ ಬಿಡ್ಲಿಲ್ಲ ಅವರು, ಓಕೆನಾ. ಆಕ್ಷನ್ ಆಗಿ ಎಲ್ಲಾ ಪ್ಲೇಯರ್ಗಳು ಬಂದು ಇನ್ನೇನು ಟೂರ್ನಮೆಂಟ್ ಶುರುವಾಗಕ್ಕೆ ಒಂದ್ 7 ದಿವಸ ಇದೆ ಅನ್ನುವಾಗ ವಿಡಿಯೋಗಳನ್ನ ಬಿಟ್ಟಿರೋದು, ಆಯ್ತಾ. ಹಾಗಾಗಿ ಏನಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂದ್ರೆ ಅದು ನೆಕ್ಸ್ಟ್ ಇಯರ್ ಮಾಡಬೇಕು ಆ ಫ್ರಾಂಚೈಸಿ ಅವರು. ಅಷ್ಟರಲ್ಲಿ ಇನ್ನ ಯಾರ್ಯಾರು ಆಕ್ಷನ್ ಅಲ್ಲಿ ಬರ್ತಾರೆ, ಯಾರ್ಯಾರು ಆಕ್ಷನ್ ಅಲ್ಲಿ ಬರೋಲ್ಲ. ಸೊ ಅವಾಗ ಒಂದು ಡಿಫ್ರೆಂಟ್ ರಣನೀತಿ ಯೋಚನೆನ ತಗೊಂಡ್ಬರ್ಬೋದು ನಮ್ಮ RCB ಅವರು. ಸೊ ಅವ್ರು ಮಾಡಿರೋ ಕೆಲಸ ಕರೆಕ್ಟ್ ಆಗೇ ಇದೆ. ವೈ ಈಸ್ ದಯಾಲ್ ಸೈಡ್ ಲೈನ್ ಬೈ RCB ರಶ್ ಸ್ಕ್ವಾಡ್? ಸರ್ ಕಾರಣಾಂತರಗಳಿಂದ ಕಳೆದ 1 ವರ್ಷದಿಂದ ಯಶ್ ದಯಾಲ್ ಅವರು ಕ್ರಿಕೆಟೇ ಆಡಿಲ್ಲ, ಕರೆಕ್ಟಾ. ಕ್ರಿಕೆಟ್ ಮ್ಯಾಚೇ ಆಡದೇ ಇರೋರಿಗೆ ಸ್ಟ್ರೈಟ್ ಅವೇ ತಗೊಂಬಂದು ನಾನು IPL ಹೆಂಗ್ ಆಡಿಸ್ಲಿ? ಅದಕ್ಕೋಸ್ಕರ ಈ ಹಂತದಲ್ಲಿ ನಾನು ಆ ಥರ ರಿಸ್ಕು ತಗೊಳ್ಳಲ್ಲ, ಚಾನ್ಸು ತಗೊಳ್ಳಲ್ಲ ಅಂತ ಹೇಳಿ ಯೋಚನೆ ಮಾಡಿ RCB ಅವರು ಯಶ್ ದಯಾಲ್ ಬಗ್ಗೆ ಯೋಚನೆ ಮಾಡದೆ ಅವ್ರ ಬದಲು ಒಂದು ಒಳ್ಳೆ ಪ್ಲೇಯರ್ನ ಪಿಕ್ ಮಾಡಿ ಮುಂದೆ ಹೋಗೋಣ ಅನ್ನೋ ಒಂದು ಯೋಚನೆನ ಮಾಡಿರೋದು. ಸರ್ ನಿಮ್ಮ ಪ್ರಕಾರ RCBಗೆ ಕಾಟ ಕೊಡೋ ಬೌಲಿಂಗ್ ಲೈನ್ ಅಪ್? ಅಮನ್ ಮಮ್ತಾಜ್ ಅವರ ಒಂದು ಪ್ರಶ್ನೆ. ಸ್ಯಾಂಟ್ನರ್ ಅಂಡ್ ಜಸ್ಪ್ರೀತ್ ಬುಮ್ರಾ 8 ಓವರ್ ಮುಂಬೈ ಇಂಡಿಯನ್ಸ್ ವಿರುದ್ಧ, ಇದು ರಿಯಲ್ ಚಾಲೆಂಜ್ ನಮ್ಮ RCB. ಯಾಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಯೂನಿಟ್ಸ್ ಅವ್ರದೇ ಅಂತ ಅನಿಸ್ತಾ ಇದೆ ನನಗೆ. ಅದರಲ್ಲೂ ಇಬ್ರು ವರ್ಲ್ಡ್ ಕ್ಲಾಸ್ ಬೌಲರ್ಗಳು, ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಕೂಡ ಇದೆ. ಟ್ರೆಂಟ್ ಬೋಲ್ಟ್ ಅನ್ನೋ ಅನುಭವಿ ಬೌಲರ್ ಕೂಡ ಇರೋದು. ಸೊ ಮುಂಬೈ ಇಂಡಿಯನ್ಸ್ ಟು ಎನ್ ಎಕ್ಸ್ಟೆಂಟ್ ಒಳ್ಳೆ ಬೌಲಿಂಗ್ ಅಟ್ಯಾಕ್ನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅಗೇನ್ ನಿಮ್ಗೆ ಗೊತ್ತಲ್ಲ ಅಲ್ಲಿದ್ದಾರೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ, ದೀಪಕ್ ಚಹರ್ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಅಂತ ಅನಿಸ್ತಾ ಇದೆ ರೀ ಮುಂದಂತಕ್ಕೆ. ಜಾನಿ ಸರ್, ಯಾಕೋ ನಮ್ಮ RCB ಟೀಮ್ ಪ್ಲೇಯರ್ಸ್ ಲಾಂಗ್ ಹೇರ್ಸ್ ಬಿಟ್ಟಿದ್ದಾರೆ, ಏನಾದ್ರೂ ರೀಸನ್ಸ್ ಇದೇನಾ? ಆರ್ ದೇವ್ರಿಗೆ ಹರಕೆ? ಹರಕೆ ಅಲ್ಲ ಅದು ಹರಕೆ.
ಏನಾದರೂ ಕೊಟ್ಟಿದಾರ ಈ ಇಯರ್ ಕೂಡ ಕಪ್ ಗೆಲ್ಬೇಕು ಅಂತ? ನಾನೇ ಕೇಳ್ತಾ ಇದ್ದಾರೆ ಸರ್. ಹರಕೆ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ BTS ಬಂದಿಲ್ಲ ನಮ್ಗೆ. ಐ ಥಿಂಕ್ ಆ ವಿಡಿಯೋ ಮಾಡುವಾಗ ವಿಡಿಯೋ ಕಾಲಲ್ಲಿ ಇನ್ಫ್ಯಾಕ್ಟ್ ಯಾರು ಐ ಥಿಂಕ್ ಮೋಬಾಟೋ ಅಥವಾ ಆಂಡಿ ಫ್ಲವರ್ ಕೇಳ್ತಾರೆ, ಏನಪ್ಪಾ ಲಾಸ್ಟ್ ಇಯರ್ಗಿಂತ ಜಾಸ್ತಿ ಕೂದಲು ಬಿಟ್ಟಿದ್ಯಾ ನೀನು ಅಂದ್ರೆ, ಹೌದು ಈ ಸತಿ ಹೊಸ ಅವತಾರ ಅಂತ ಏನೋ ಅಂದಂಗಿದೆ ನಮ್ಮ ರಜತ್ ಪಟಿದಾರ್ ಅವರು. ಇತ್ತೀಚಿನ ದಿನಗಳಲ್ಲಿ ನೀವು ದುರಂಧರ್ ಹೀರೋ ನೋಡಿದಿರಲ್ಲ ಯಾವ ರೇಂಜ್ಗಿದ್ದಾರೆ ಅಂತ. ಸೂಪರ್ ಹಿಟ್ ಇವಾಗ ಯಾರು ಹೇಳಿ, ದುರಂಧರ್ ಹೀರೋ ಅಲ್ವಾ? ಸೊ ಇವರು ಕೂಡ ಒಂಥರ ನಮ್ಮ ಟೀಮ್ನ ದುರಂಧರ್ ಅಂತಾನೆ ಅನ್ಬೇಕು, ಯಾಕಂದ್ರೆ ಲುಕ್ಸ್ ಮಾತ್ರ ಅಲ್ಲ, ಅವ್ರು ಕೊಡೋ ಪರ್ಫಾರ್ಮೆನ್ಸು ಕೂಡ. ವಾಟ್ ಅಬೌಟ್ ಜಾರ್ಡನ್ ಕಾಕ್ಸ್? ಇವರು ಕೂಡ ಬ್ಯಾಕಪ್ ಪ್ಲೇಯರ್, ಓಕೆನಾ? ಅನಿವಾರ್ಯ ಕಾರಣಗಳಿಂದ ಫಿಲ್ ಸಾಲ್ಟ್, ಜೇಕಬ್ ಬೆಥೆಲ್ ಇವ್ರು ಯಾರು ಇಲ್ಲ ಅಂತ ಹೇಳಿದ್ರೆ ಅವಾಗ ನಾನು ಜಾರ್ಡನ್ ಕಾಕ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿರೋದು. ಸೊ ಇವರು ಇನಿಷಿಯಲ್ ಪ್ಲೇಯಿಂಗ್ 11 ಅಲ್ಲಿ ಕಾಣಿಸಲ್ಲ, ಬಟ್ ನಿಮ್ಗೆ ಗೊತ್ತಲ್ಲ IPL ಅನ್ನೋದು ಒಂದು ಬಿಗ್ ಟೂರ್ನಮೆಂಟ್. ಮಾರ್ಚ್ 28 ಶುರು ಆದರೆ ಮೇ ಬಿ ಮೇ 28 ತನಕ, ಅಂದರೆ 2 months ನಡೆಯುವಂಥ ಒಂದು ಟೂರ್ನಮೆಂಟು. ಅದರಲ್ಲಿ ಮಿನಿಮಮ್ 14 ಪಂದ್ಯ ಆಡಬೇಕು ಒಂದು ಟೀಮು. ಸೊ ಯಾವಾಗಾದ್ರು ಇಂಜುರಿ ಆಯಿತು, ಯಾರೋ ಅವೈಲೇಬಲ್ ಇಲ್ಲ ಅಂದರೆ ಅವಾಗ ಬ್ಯಾಕಪ್ ಪ್ಲೇಯರ್ಗಳು, ಕ್ವಾಲಿಟಿ ಪ್ಲೇಯರ್ಗಳಿದ್ರು ಅಂತ ಹೇಳಿದ್ರೆ ಹೆಲ್ಪ್ ಆಗುತ್ತೆ. ಆ ಒಂದು ಯೋಚನೆಯಲ್ಲಿ ಜಾರ್ಡನ್ ಕಾಕ್ಸ್ನ ತೊಗೊಂಡಿರೋದು. ಸರ್ ಹಾಫ್ ದ ಸ್ಕ್ವಾಡ್ ಲಾಂಗ್ ಹೇರ್ಸ್ ಅಲ್ಲಿ ಬರ್ತಾ ಇದ್ದಾರೆ, ಧೋನಿ ತರ ಟ್ರೋಫಿ ಗೆಲ್ಬೋದು ಅಂತಾನಾ ಸರ್? ಕೂದಲು ಮಹಿಮೆ ಬಗ್ಗೆ ಅಷ್ಟೊಂದು ನಮಗೆ ಗೊತ್ತಿಲ್ಲ ಅಣ್ಣ. ಇದು ಹೇರಿ ವಿಷಯನ ಸ್ಕೇರಿ ವಿಷಯನ ನನಗೆ ಗೊತ್ತಿಲ್ಲ, ಹಾಗಾಗಿ ಕಮೆಂಟ್ ಮಾಡೋಕ್ಕಾಗಲ್ಲಪ್ಪ. ಸರ್ ನಮಗೆ ವುಮೆನ್ಸ್ ಟ್ರೋಫಿಗಿಂತ ಮೆನ್ಸ್ ಟ್ರೋಫಿ ನೆಕ್ಸ್ಟ್ 10 years ಅಲ್ಲಿ 5 ಟ್ರೋಫೀಸ್ ಪಡೆದು CSKಕ್ಕಿಂತ ಜಾಸ್ತಿ ಬೇಕು. ವಿಶ್ವ ವಿಜಯ ನಿಮ್ಮ ಆಸೆಗೆ ಬಾನಿಗೊಂದು ಎಲ್ಲಿದೆ, ನಿಮ್ಮ ಆಸೆಗೆ ಎಲ್ಲಿ ಕೊನೆ ಇದೆ ಅಂತ. ಬಟ್ ಯಾಕೆ ಆಗ್ಬಾರ್ದು ಸರ್? ಶುರುವಾಗಿದೆ ಹೊಸ ಅಧ್ಯಾಯ, ಬಟ್ ಅಲ್ಲ ಅದೇ ಅಧ್ಯಾಯ ಹೊಸ ಕತೆ ಅಂತ ಯಾರು ಹೇಳಿದಾರಲ್ಲ ಕರೆಕ್ಟಾಗಿ. ಸೊ ಹೊಸ ಕತೆಗಳು ಬರಲಿ, ಹೊಸ ಹೊಸ ಚಾಪ್ಟರ್ಗಳು ಆಡ್ ಆಗ್ತಾ ಹೋಗ್ಲಿ. ಈಗ ವುಮೆನ್ ಇಂದ ಇನ್ಸ್ಪೈರ್ ಆಗಲಿ, ಮೆನ್ನು ಕೂಡ 2ನೇ ಟ್ರೋಫಿ ತಗೊಂಡ್ಬರ್ಲಿ, ವೈ ನಾಟ್? Ashray Vishwanath, if RCB bat first, should RCB play Romario Shepherd as impact sub, and if needed get him? Otherwise, if RCB are only 4 down after 20 overs, then RCB can get both Tushara and Dayal ಇರಲ್ಲ ಸರ್, ನಾನು ಹೇಳ್ತೀನಿ ಕೇಳಿ. ವೈಲ್ ಡಿಫೆಂಡಿಂಗ್ ಅಂದ್ರೆ ಇಬ್ರು ಫಾರಿನ್ ಫಾಸ್ಟ್ ಬೌಲರ್ನ ಬೇಕಾದ್ರೆ ತಗೊಂಡ್ಬರ್ಬೋದು ಅಂತ ಇವ್ರು ಹೇಳ್ತಾ ಇರೋದು. ಅಂದ್ರೆ ಇವ್ರ ಯೋಚನೆ ಏನ್ ಗೊತ್ತಾ? ಸಾಲ್ಟ್ ಆಡಿಸಿ, ಜೇಕಬ್ ಬೆಥೆಲ್ ಆಡಿಸಿ, ಟಿಮ್ ಡೇವಿಡ್ ಆಡಿಸಿ, ಅಲಾಂಗ್ ವಿತ್ ವಿರಾಟ್, DDP, ರಜತ್, ಜಿತೇಶ್ ಅಂಡ್ ಕುಣಾಲ್ ಪಾಂಡ್ಯ. ತುಂಬಾ ಚೆನ್ನಾಗಿ ಹೋಯ್ತು ಅಂತ ಹೇಳಿದ್ರೆ 3 ಜನ ನೀವು ಪ್ಲೇಯಿಂಗ್ 11 ಅಲ್ಲಿ ಫಾರಿನರ್ಸ್ನ ಆಡಿಸಿ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೀವು ಒಬ್ಬ ಫಾರಿನರ್ನ ತಗೊಂಡ್ಬರ್ಬೋದು ಅಂತ ಯೋಚನೆ ಮಾಡಿದೆ. ಸೊ ಅವಾಗ ಏನಾಗುತ್ತೆ ಗೊತ್ತಾ ಸರ್? ಸ್ಟಾರ್ಟಿಂಗ್ 11 ಅಲ್ಲಿ ಶ್ರೇಯಸ್ ಶರ್ಮಾ ಆಡ್ಬೇಕಾಗತ್ತೆ, ಈ ತರ ಯೋಚನೆ ಮಾಡಿದೆ. ಬಟ್ ನಿಮ್ಮ ಯೋಚನೆ ತುಂಬಾ ಚೆನ್ನಾಗಿದೆ, ವಿಭಿನ್ನವಾಗಿದೆ, ಎಫೆಕ್ಟಿವ್ ಆಗೂ ಇದೆ. ಬಟ್ ರೊಮಾರಿಯೋ ಶೆಫರ್ಡ್ ಯಾವ ತರ ಪ್ಲೇಯರ್ ಅಂದ್ರೆ, ಇವಾಗ ನೋಡಿ 2 ವಿಕೆಟ್ ಬಿದ್ದಿರ್ಲಿ, 3 ವಿಕೆಟ್ ಬಿದ್ದಿರ್ಲಿ, ಬಟ್ 18th over 17th over ಬಂದಿದೀವಿ ನಾವು, ಅವಾಗ 1 ವಿಕೆಟ್ ಬಿತ್ತು ಅಂದ್ರೆ ಅವಾಗ ನಾನು ರೊಮಾರಿಯೋ ಶೆಫರ್ಡ್ನ ಪ್ರಮೋಟ್ ಮಾಡ್ಬಿಟ್ಟು ಬೇಗ ಕಳ್ಸಕ್ಕೆ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಇವರು ಯಾವ ತರ ಜಸ್ಟ್ 2 overs ನಿಮ್ಗೆ ಜ್ಞಾಪಕ ಇದ್ರೆ ಅಗೇನ್ಸ್ಟ್ CSK ಮ್ಯಾಚ್ ನ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ. 51 ರನ್ ಹೊಡಿತಾರೆ ನಿಮ್ಗೆ ಜ್ಞಾಪಕ ಇದ್ರೆ ಆ ಇನ್ನಿಂಗ್ಸ್ ಅಲ್ಲಿ. ಸೊ ರೊಮಾರಿಯೋ ಶೆಫರ್ಡ್ನ ನಾನು ಯಾವತ್ತೂ ಆಸ್ ಇಂಪ್ಯಾಕ್ಟ್ ಸಬ್ ಆಗಿ ನೋಡೋಕ್ಕೆ ಯೋಚನೆ ಮಾಡಲ್ಲ. ಅವ್ರನ್ನ ಫಸ್ಟ್ 11 ಅಲ್ಲೇ ಹಾಕ್ತೀನಿ, ಯಾಕಂದ್ರೆ ಅವ್ರನ್ನ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಯಾವಾಗ ಬೇಕಾದ್ರೆ ಪ್ರಮೋಟ್ ಮಾಡ್ಬೋದು, ಓಕೆನಾ? ನಮ್ಮ FMD ಇಂದ ಒಳ್ಳೆ ಟೀಮ್ ನಮಗೆ ಸಿಕ್ಕಿದೆ. FMD ಯಾರೋ ಇದು? ಫ್ಲವರು, ಮೋಬೋಬಾಟ್, ದಿನೇಶು ಅಂತ ಹೇಳ್ತಾ ಇದ್ದಾರೆ. ಇವರು ಇದ್ರೆ ಪ್ರತಿ ಸಲ ಭಯ ಹುಟ್ಸೋ ಟೀಮ್ ಇರುತ್ತೆ. ಧನಂಜಯ ಅವರೇ, ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾ? ಇದೇ ಟೀಮ್ ಮ್ಯಾನೇಜ್ಮೆಂಟ್ ನ ಐ ಥಿಂಕ್ ದಿ 100 ನಡೆಯುತ್ತಲ್ಲ ಇಂಗ್ಲೆಂಡ್ ಅಲ್ಲಿ, ಒಂದು ಟೀಮ್ ಹೈರ್ ಮಾಡ್ಬಿಡಿದ್ದಾರೆ. ಗುರು RCB ಚಾಂಪಿಯನ್ಸ್ಗೆ ಕಾರಣ ನೀವೇನೆ, ಎಂಟೈರ್ ಟೀಮ್ ಲಾಕ್ ಸ್ಟಾಕ್ ಅಂಡ್ ಬ್ಯಾರಲ್ ಬಂದ್ಬಿಡಿ ನೀವು ಅಲ್ಲಿಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಐ ಥಿಂಕ್ ಲಂಡನ್ ಟೀಮ್ ಇರಬೇಕದು, ಗೊತ್ತಿಲ್ಲ ನನಗೆ. ಸೊ ಇವರು ಆಲ್ರೆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಟೀಮ್ ಮ್ಯಾನೇಜ್ಮೆಂಟ್ ಹೆಸರು ಮಾಡಿದ್ದಾರೆ. ಯಾಕಂದ್ರೆ ಆ ತರ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಸ್ವಾಮಿ, ನೀವು ಈ ತರ ರಿಸಲ್ಟ್ಸ್ ಕೊಟ್ರಿ ಅಂತ ಹೇಳಿದ್ರೆ ಎಲ್ರ ಗಮನನ ಸೆಳಿತೀರಾ ಅಲ್ವಾ ನೀವು? ಶಶಿಕುಮಾರ ಸರ್, ಡು ಯು ಹ್ಯಾವ್ ಎನಿ ಐಡಿಯಾ ವೆನ್ ಟಿಕೆಟ್ಸ್ ವಿಲ್ ಬಿ ರಿಲೀಸ್ಡ್? ಮಾಹಿತಿ ಪ್ರಕಾರ ನಾಳೆ ಓಪನ್ ಆಗುತ್ತೆ ಟಿಕೆಟು ಅಂತ ಅನ್ಸ್ತದೆ. ಯಾಕಂದ್ರೆ ನಾಳೆ ಬಿಡ್ಲೇಬೇಕಪ್ಪ, 23ನೇ ತಾರೀಕಿಗೆ ಬಂದಿದೀವಿ ನಾವು.
23, 24, 25 ಅಂದ್ರೆ ಎಷ್ಟು ಬೇಗ ಸೇಲ್ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಆಮೇಲೆ ಏನ್ ಗೊತ್ತಾ, ಡಿಲೇ ಯಾರೋ ಹೇಳ್ತಾ ಇದ್ರು ಸರ್ ಸುಮ್ನೆ ಬೇಕು ಅಂತ ಡಿಲೇ ಮಾಡ್ತಾ ಇದಾರೆ ಸರ್, ಆಮೇಲೆ ಬ್ಲಾಕ್ ಅಲ್ಲಿ ಮಾರ್ಕೋಬಹುದು ಅಂತ. ಸರ್ ಆ ತರ ಯೋಚನೆ ಇಲ್ಲ ಸರ್, ನೀವು ಅರ್ಥ ಮಾಡ್ಕೊಳ್ಳಿ ಯಾವ ತರ ಇದೆ ಪರಿಸ್ಥಿತಿ, ಅಥವಾ ಯಾವ ತರ ಇತ್ತು ಪರಿಸ್ಥಿತಿ. ಎಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮೊನ್ನೆ ತಾನೇ ಫೈನಲ್ ಕ್ಲಿಯರೆನ್ಸ್ ಬಂದಿತ್ತು. ಅದಾದ್ಮೇಲಿಂದ ಟಿಕೆಟ್ಗಳೆಲ್ಲ ಪ್ರಿಂಟ್ ಆಗ್ಬೇಕು, ಆಯ್ತಾ? ಪ್ರಿಂಟ್ ಆಗಿ ಅಥವಾ ಸಾಫ್ಟ್ವೇರ್ನ ರೆಡಿ ಮಾಡಬೇಕು. ಟಿಕೆಟ್ ಜಿನಿ ಇವರು ಐ ಥಿಂಕ್ ಆನ್ಲೈನ್ ಟಿಕೆಟ್ಸ್ನೆಲ್ಲ ಬಿಡ್ತಾ ಇರೋದು. ಆಮೇಲೆ ಮಾಹಿತಿ ಪ್ರಕಾರ ಈ ಸತಿ ಫಿಸಿಕಲ್ ಟಿಕೆಟ್ಸ್ ಇಲ್ವೇ ಇಲ್ಲ, ಎಲ್ರಿಗೂ ಆನ್ಲೈನಲ್ಲೇ ಬೈ ಮಾಡಬೇಕು. ಆಮೇಲೆ ಎಲ್ಲ ಸಾಫ್ಟ್ ಕಾಪಿ ಇರುವಂಥ ಟಿಕೆಟ್ಗಳು ಟರ್ನ್ ಸ್ಟೈಲಲ್ಲಿ ಈಗ ಜಸ್ಟ್ ಲೈಕ್ ಏನಪ್ಪ, ನೀವು ಡಿಜಿ ಯಾತ್ರ ಏರ್ ಟ್ರಾವೆಲ್ ಮಾಡಿದ್ರೆ ಸುಮ್ಮನೆ ಮೊಬೈಲಲ್ಲಿ ಹಿಂಗೆ QR ಕೋಡ್ ಹಿಂಗೆ ಪ್ರೆಸ್ ಮಾಡಿ ಹೋಗ್ತಾ ಇರ್ತೀರಲ್ಲ, ಆ ಥರ ಟಿಕೆಟ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಒಂದು ಸ್ವಲ್ಪ ಟೈಮ್ ಆಗಿದೆ, ಎಲ್ಲ ಐ ಥಿಂಕ್ ತಯಾರಿಗಳು ಆಗೋಗಿದೆ. ನಾಳೆ 99.99% ಪಬ್ಲಿಕ್ಗೆ ರಿಲೀಸ್ ಆಗೋ ಸಾಧ್ಯತೆ ಇದೆ. ವಾಟ್ ವಿಲ್ ಬಿ ದ ಪಿಚ್ ಕಂಡೀಷನ್ಸ್ ರೈಟ್ ನೌ ಬಿಕಾಸ್ ಆಫ್ ನೋ ಗೇಮ್ ಹ್ಯಾಸ್ ಪ್ಲೇಡ್ ಅಂತ ಅಲೆಕ್ಸ್ ಅವ್ರು ಹೇಳ್ತಾರೆ. ಸರ್, ಅಂತಾರಾಷ್ಟ್ರೀಯ ಮ್ಯಾಚ್ಗಳು ಆಗದೆ ಇರ್ಬೋದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಬಟ್ ಲೋಕಲ್ ಕ್ರಿಕೆಟ್ ರೆಗ್ಯುಲರ್ ಆಗಿ ನಡೀತಾನೆ ಇದೆ. ಓಕೆನಾ? ಹಾಗಾಗಿ ಗ್ರೌಂಡ್ ಫಿಟ್ ಅಂಡ್ ಫೈನ್ ಆಗಿದೆ, ಪಿಚ್ಗಳು ಎಲ್ಲ ಸಖತ್ತಾಗಿದೆ. ಆಮೇಲೆ IPL ಅಂತ ಬಂದಾಗ ಬೆಸ್ಟ್ ಪಿಚರ್ಸ್ನ ಕೊಡೋಕ್ಕೆ ಯೋಚನೆ ಮಾಡ್ತಾರೆ. ಹಾಗಾಗಿ ಪಿಚ್ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ, ಪಿಕ್ಚರ್ ಬಂಬಾಟಾಗೆ ಇರುತ್ತೆ. ಜಾನಿ ಸರ್ ಟಿಕೆಟ್ ಕೊಡಿಸಿ, ಐ ಆಮ್ ಮಾಡ್ರೇಟರ್. ಅಣ್ಣ, ಟಿಕೆಟ್ ಕೇಳಿದವರೆಲ್ಲ ಟಿಕೆಟ್ ತಗೊಳ್ಳಿ ಅಂತ ಹೇಳ್ಬೇಕು, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಭಯಂಕರ ಪ್ರೆಷರ್ ಇರುತ್ತೆ ಈ ಸತಿ. ಫಸ್ಟ್ 2 ಮ್ಯಾಚ್ಗೆ ಸಿಕ್ಕಾಪಟ್ಟೆ ರಶ್, ಆಮೇಲೆ ಮೇ ಬಿ ಹೋಗ್ತಾ ಹೋಗ್ತಾ ಒಂದು ಹಂತಕ್ಕೆ ಟಿಕೆಟ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಎಲ್ಲ ಟೀಮ್ಗೆ ಎಲ್ಲ ಟೀಮ್ಗೆ ಥ್ರೆಟ್ಟೇ ಸರ್. ಬರೀ RCB ಅಂತ ಬಿಲ್ಡ್ ಯಾಕೆ ಕೊಡ್ತೀರಾ? ಒಂದು ಪಾಡ್ಕಾಸ್ಟ್ ಆರ್ ಅಫಿಷಿಯಲ್ ಕಾಮೆಂಟೇಟರ್ ಆಗಿ ಎಲ್ಲ ಟೀಮ್ನ ಸೇಮ್ ನೋಡಿ, ಒಂದು ಮೇಲೆ ಒಂದು ಕೆಳಗೆ ಅಲ್ಲ ಸರ್. ಇನ್ಕ್ರೆಡಿಬಲ್ ವ್ಯೂ ಹೇಳ್ತಾರೆ. ಓಕೆ ಸರ್, ನಾನು ಆಸ್ ಎ ಕಾಮೆಂಟೇಟರ್ ಇದ್ದಾಗ ಖಂಡಿತವಾಗ್ಲೂ ನ್ಯೂಟ್ರಲ್ ಆಗೇ ನೋಡ್ತೀನಿ. ಬಟ್ ಇದು ಯೂಟ್ಯೂಬ್ ಚಾನಲ್, ಜಾನಿ ಮೂರ್ತಿ ಚಾನಲ್ ಅಂತ, ಇದಕ್ಕೆ ನೀರು ಇದು ಬೆಳೆಸಿರೋದು RCB ಅಭಿಮಾನಿಗಳು. ಸೊ ಇಲ್ಲಿ ಮಾತಾಡುವಾಗ RCB ಪರವಾಗಿ, RCB ಬಗ್ಗೆನೆ ಆಲ್ವೇಸ್ ರೆಡ್, ಗೊತ್ತಲ್ಲ ನಿಮಗೆ. ಹಾಗಾಗಿ ನೀವು ಬಯಾಸ್ಟ್ ಅಂತ ನನಗೆ ಅನ್ಕೊಂಡ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಇದು ನಿಜ, ಇದೇ ಟ್ರೂತ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? 99.99% ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ RCB ಅಭಿಮಾನಿಗಳೇ ಸರ್. ಸರ್, ಯುವರ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಈ ಸೀಸನ್. ವಾವ್, ಭಲೇ 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 ಕ್ವಶ್ನೆ ಹಾಕ್ಬಿಟ್ಟಿದ್ದಾರೆ. ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಈ ಸೀಸನ್. ಯಾಕೆ ಗೊತ್ತಾ, ಅವರು T20 ವರ್ಲ್ಡ್ ಕಪ್ ಟೀಮಿಂದ ಪಾಪ ಸ್ಥಾನನ ಕಳ್ಕೊಂಡ್ಬಿಟ್ರು, ಏನೋ ಚೆನ್ನಾಗಿ ಮಾಡಿ ಕೂಡ ಆ ಒಂದು ಬೇಜಾರು ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ನ ಪ್ರೂವ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ, ಅಥವಾ ಅಣ್ಣ ಅಟ್ ವಾಟ್ ಎವರ್ ಕಾಸ್ಟ್ ನೀನು ನನ್ನ ಎಕ್ಸ್ಕ್ಲೂಡೇ ಮಾಡೋಂಗಿಲ್ಲ ಟೀಮಿಂದ, ನನ್ನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕನ್ಸಿಡರ್ ಮಾಡಬೇಡ, ಬಟ್ ಆಸ್ ಎ ಬ್ಯಾಟರ್ ಕನ್ಸಿಡರ್ ಮಾಡು ಅಂತ ಹೇಳಿ ಆ ಥರ ಬ್ಯಾಟಿಂಗ್ ಆಡಿದ್ರೆ ನಂಗೆ ಆಶ್ಚರ್ಯ ಆಗಲ್ಲ. ಒಂದು ಜಿತೇಶ್ ಶರ್ಮಾ. ಯೂಶುವಲ್ ಸಸ್ಪೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ವಿರಾಟ್ ಆಗಲಿ, ಟಿಮ್ ಡೇವಿಡ್ ಆಗಲಿ, ಶೆಪರ್ಡ್ ಆಗಲಿ. ನನ್ನ ಫೋಕಸ್ಸು ಅಟೆನ್ಷನ್ನು ಒಂದು ಜಿತೇಶ್ ಶರ್ಮಾ, ಎರಡನೇದು ಇನ್ನೊಂದು ಶರ್ಮಾ ಆದಂಥ ಸುಯಶ್ ಶರ್ಮಾ. ಯಾಕಂದರೆ ಲಾಸ್ಟ್ ಸೀಸನ್ನು ಇವರು ಯಾವ ಥರ ವಿಕೆಟ್ ಟೇಕರ್ ಅಂತ ನಾವು ನೋಡಿದ್ವಿ. ಇನಿಷಿಯಲ್ ಪಾರ್ಟ್ ಆಫ್ ದಿ ಟೂರ್ನಮೆಂಟಲ್ಲಿ ಅಷ್ಟು ಚೆನ್ನಾಗಿ ಬರ್ದೇ ಇದ್ರು ಕಾಂಟ್ರಿಬ್ಯೂಷನ್, ಟೂರ್ನಮೆಂಟ್ ಹೋಗ್ತಾ ಇದ್ದಂಗೂ ಇವರು ಮೆಚೋರ್ಡ್ ಕ್ರಿಕೆಟರ್ ಆಗಿ, ವಿಕೆಟ್ ಟೇಕರ್ ಆಗಿ, ಬೆಟರ್ ಪರ್ಫಾರ್ಮರ್ ಆಗಿ ಬಂದರು. ಹಾಗಾಗಿ ಸುಯಶ್ ಶರ್ಮಾಗೆ ಇದು ಒನ್ ಆಫ್ ದಿ ಬೆಸ್ಟ್ IPL ಸೀಸನ್ ಆಗಬೇಕು. ಸೊ ಶರ್ಮಾ ಅಂಡ್ ಶರ್ಮಾ ನಾನು ನೋಡ್ತಾ ಇರೋದು, ಅದು ಜಿತೇಶ್ ಅಂಡ್ ಸುಯಶ್. One cup was history, now RCB building a legacy. Mission 2 loading, RCB not done yet. ಹೌದು ಸರ್, ಹುಲಿಗೆ ರಕ್ತದ ರುಚಿ ಗೊತ್ತಾದ ಮೇಲೆ ಬೇಟೆ ಆಡೋದನ್ನ ಬಿಡೋದಿಲ್ಲ, ಅಥವಾ ಬೇಟೆ ಇನ್ನ ಭಯಂಕರವಾಗಿ ಆಡುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಇವಾಗ ಆ ಗೆಲುವಿನ ರುಚಿ ಗೊತ್ತಾಗಿದೆ. 17 ವರ್ಷ ಸೈಕಲ್ ಹೊಡೆದಿದ್ದು, 18ನೇ ವರ್ಷ ಸಕ್ಸಸ್ ಸಿಕ್ಕಿದ್ದು. ಇವಾಗ ಅಪೋನೆಂಟ್ಗಳು ಕೂಡ ನಮ್ಮನ್ನ ಡಿಫರೆಂಟ್ ಆಗಿ ವ್ಯೂ ಮಾಡ್ತಾರೆ ನೋಡಿ. ಒಂದಾನೊಂದು ಕಾಲದಲ್ಲಿ ಬಿಡುಗುರು RCB ಗೆಲ್ಲಲ್ಲ, ಪ್ರತಿ ವರ್ಷ ಇದೇ ಕತೆ ಅಂತ ಇದ್ದಂತ ಜನ ಇವಾಗ RCB ಬಗ್ಗೆ ಗುರು ಹುಷಾರಾಗಿರ್ಬೇಕಮ್ಮ, ಅವ್ರ ಹತ್ರ ಬ್ಯಾಲೆನ್ಸ್ಡ್ ಟೀಮ್ ಇದೆ, ಅವ್ರ ಹತ್ರ ಅನುಭವ ಇರುವಂತ ಒಂದು ಟೀಮ್ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಗೆ ಆ ಅಪೋನೆಂಟ್ ಇಂದ ಸಿಗೋ ರೆಸ್ಪೆಕ್ಟ್ ಇರುತ್ತಲ್ಲ, ಅದು ಅರ್ಧ ಕೆಲಸ ಮಾಡುತ್ತೆ. ವಿರಾಟ್ ವಿರುದ್ಧ ನಾವು ಎಡವಕ್ಕಾಗೋದಿಲ್ಲ, ಜೇಕಬ್ ಬೆಥೆಲ್ ವಿರುದ್ಧ ಎಡವಕ್ಕಾಗೋದಿಲ್ಲ, ಟಿಮ್ ಡೇವಿಡ್ ವಿರುದ್ಧ ಎಡವಕ್ಕಾಗೋದಿಲ್ಲ.
ಈ ತರ ಸೈಕಲಾಜಿಕಲ್ ಬ್ಯಾಟಲ್ನ ಗೆಲ್ತೀರಾ ನೀವು. ಒಂದ್ಸತಿ ಚಾಂಪಿಯನ್ ಸೈಡ್ ಆದಾಗ ಅದು ಮಿಸ್ಸಿಂಗ್ ಆಗಿತ್ತು. ಈಗ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಆ ಒಂದು ಸೈಕಲಾಜಿಕಲ್ ಸ್ಟ್ರೆಂತ್ ನ ತಗೊಂಡ್ಬರ್ತಾರೆ RCB. ಸರ್ ನಿನ್ನೆ ನಿಮ್ಮನ್ನ ಗರುಡ ಸ್ವಾಗತ್ ಮಾಲ್ ಅಲ್ಲಿ ನೋಡ್ದೆ. ಹೌದು ಅಂಕಿತ್ ಅವ್ರೆ, ನಾವು ಕೂಡ ಪಿಕ್ಚರ್ ನೋಡಕ್ ಹೋಗಿದ್ವಿ. ನನ್ನ ಮಗಳು ಹೇಳ್ತಾ ಇದ್ಲು ಕರ್ಕೊಂಡೋಗಿ ಅಂತ. ಸೊ ಅವಳು ಕರ್ಕೊಂಡು ಪಿಕ್ಚರ್ನ ನೋಡ್ಕೊಂಡು ಬಂದೆ. ಲಾಸ್ಟ್ ಇಯರ್ IPL ಟೈಮ್ ಅಲ್ಲಿ ಚಾನೆಲ್ ಓಪನ್ ಮಾಡಿದ್ದು 58K ಸಬ್ಸ್ಗೆ ಕ್ವಿಕ್ ಆಗಿ ಆಯ್ತು. ಜಾನಿ ಮೂರ್ತಿ ಸರ್, ನೌ IPL ಈಸ್ ಬ್ಯಾಕ್ ಅಗೈನ್, 1 lakh ಸಬ್ಸ್ ಬೇಗ ಆಯ್ತು ಅನ್ಕೊಳ್ಳಿ. ಆಲ್ ದ ಬೆಸ್ಟ್ ಅನೀಶ್, ಇದೇ ತರ ಇರ್ಲಿ ನಿಮ್ ಬೆಂಬಲ. ಆಮೇಲೆ ಎಲ್ರಿಗೂ ನೀವು ತಿಳಿಸಿ ನಮ್ಮ ಚಾನಲ್ ಬಗ್ಗೆ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ನೀವು ಹೈಪ್ ಮಾಡಿ ಶೇರ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ ಅಥವಾ ನಮ್ಮ ವಿಡಿಯೋಸು ಬೇರೆಯವ್ರಿಗೆಲ್ಲ ರೀಚ್ ಆಗ್ತಾ ಇರುತ್ತೆ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಆಗಿದ್ರಲ್ಲ ಎಲ್ಲ ದಯವಿಟ್ಟು ಬೆಲ್ ಐಕಾನ್ಗೆ ನೀವು ಒತ್ತಿ ಬಿಡಿ ಒಂದ್ಸತಿ. ಯಾಕಂದ್ರೆ ಪ್ರತಿ ಸತಿ ನಮ್ಮ ವಿಡಿಯೋ ಬಂದಾಗ್ಲೂ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನಿಮ್ಮಿಂದನೇ ಬೆಳೆಯೋದು ಗೊತ್ತಲ್ಲ. ಆಮೇಲೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡೋದು ಮಡಿಬೇಡಿ. ಕಾರಣ ಏನೇಳೆ, ಅಲ್ಲಿ ಬ್ರೇಕಿಂಗ್ ನ್ಯೂಸ್ಗಳು ಸಿಗ್ತಾ ಇರುತ್ತೆ ಅಥವಾ ಇಂಪಾರ್ಟೆಂಟ್ ಮಾಹಿತಿ ಸಿಕ್ತು ಅಂದ್ರೆ ಠಕ್ ಅಂತ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಸೊ ಎಲ್ಲರೂ ಧನ್ಯವಾದಗಳು ಜಾಯಿನ್ ಆಗಿದೆ. ಸೊ ಹೋಪ್ಫುಲಿ ನಿಮ್ಗೆ ತಲೆಯಲ್ಲಿ ಏನೇನು ಡೌಟ್ಗಳಿತ್ತಲ್ಲ ಎಲ್ಲ ಈ ವಿಡಿಯೋ ಮೂಲಕ ಕ್ಲಾರಿಫೈ ಮಾಡಿದ್ದೀನಿ ಅಂತ ನನಗೆ ಅನ್ಸಿದೆ. ಇನ್ ಕೇಸ್ ಯಾವ್ದಾದ್ರು ಒಂದು ಪಾಯಿಂಟ್ನ ನಾನು ನಿಮ್ಗೆ ಕ್ಲಾರಿಫೈ ಮಾಡೋಕ್ಕಾಗಿಲ್ಲ ಅಥವಾ ಇನ್ನೂ ಏನೋ ಬೇರೆ ಡೌಟ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಹಾಕಿ. ಅದೇನಾರು ಇತ್ತು ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ಕ್ಲಾರಿಫೈ ಮಾಡ್ತೀನಿ, ಅಥವಾ ನೀವು ಮುಂದಿನ ವಿಡಿಯೋಗಳಲ್ಲಿ ಬಂದು ಮತ್ತೊಮ್ಮೆ ಅದನ್ನ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಜಾಯಿನ್ ಆಗಿದ್ದಕ್ಕೆ. ನೆಕ್ಸ್ಟ್ RR ಅಂತ ಹೇಳ್ತಾರೆ, ಖಂಡಿತವಾಗ್ಲೂ RR ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ಜೈ ಹಿಂದ್ ಇಂತಿ ನಿಮ್ಮ ಜಾನಿ.